ಯೆಹೋವನೇ, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ. ದಿನವೆಲ್ಲ ಅದೇ ನನ್ನ ಧ್ಯಾನ. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ. ಸದಾ ಕಾಲವು ಅವೇ ನನಗಿವೆ. ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ನಿನ್ನ ನಿಯಮಗಳನ್ನು ಕೈಕೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದಿದ್ದೇನೆ. ನಾನು ನಿನ್ನ ವಿಧಿಗಳಿಂದ ಸ್ವಲ್ಪವೂ ತಪ್ಪಿ ಹೋಗಲಿಲ್ಲ, ಯಾಕೆಂದರೆ ನೀನು ನನ್ನನ್ನು ಬೋಧಿಸಿದ್ದಿ. ನಿನ್ನ ನುಡಿಗಳು ನನ್ನ ನಾಲಿಗೆ ಎಷ್ಟೋ ರುಚಿಯಾಗಿವೆ. ಅವು ನನ್ನ ಬಾಯಿಗೆ ಜೇನುತುಪ್ಪಗಿಂತಲೂ ಸಿಹಿಯಾಗಿವೆ. ನಿನ್ನ ನೇಮಗಳ ಮೂಲಕ ವಿವೇಕಿಯಾದೆನು. ಮಿಥ್ಯಾ ಮಾರ್ಗವನ್ನೆಲ್ಲ ಹಾಗೆ ಮಾಡುತ್ತೇನೆ. ಹಾಲೆಲುಯಾ, ಆಮೆನ್. ಯೇಸುವೆ, ಸ್ತೋತ್ರ ಸ್ತೋತ್ರ ಯೇಸುವೆ. ಓ ಯೇಸುವೆ, ನಿಮಗೆ ಆರಾಧನೆ. ಹಾಲೆಲೂಯ ಹಾಲೆಲೂಯ. ಓ ಯೇಸುವೆ, ನಿಮಗೆ ವಂದನೆ. ಹಾಲೆಲೂಯ ಹಾಲೆಲೂಯ ಯೇಸುವೆ. ಓ ಯೇಸುವೆ, ನಿಮಗೆ ಆರಾಧನೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಯೇಸುವೆ, ನಿಮಗೆ ವಂದನೆ. ಹಾಲೆಲೂಯ. ಓ ಯೇಸುವೆ, ನಿಮಗೆ ಆರಾಧನೆ. ಅದಲ್ಲೂ ಉನ್ನತನೇ ಮಹಿಮೆಯ ಅರಸನೇ, ಪ್ರೀತಿಸುವ ತಂದೆಯೇ, ಕ್ಷಮಿಸುವ ಕರ್ತನೇ, ಸರ್ವದಲ್ಲೂ ಉನ್ನತನೇ ಮಹಿಮೆಯ ಅರಸನೇ, ಪ್ರೀತಿಸುವ ತಂದೆಯೇ, ಕ್ಷಮಿಸುವ ಕರ್ತನೇ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಸರ್ವದಲ್ಲೂ ಉನ್ನತನೇ ಮಹಿಮೆಯ ಅರಸನೇ, ಪ್ರೀತಿಸುವ ತಂದೆಯೇ, ಕ್ಷಮಿಸುವ ಕರ್ತನೇ, ಸರ್ವದಲ್ಲೂ ಸರ್ವದಲ್ಲೂ ಉನ್ನತನೇ ಮಹಿಮೆಯ ಅರಸನೇ, ಪ್ರೀತಿಸುವ ತಂದೆಯೇ, ಕ್ಷಮಿಸುವ ಕರ್ತನೇ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ನಿನ್ನಯ ಹಾಗೆ ನಮ್ಮನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ, ನಿನ್ನಯ ಹಾಗೆ ನಮ್ಮನು ಯಾರು
ಆರಾಧಿಸುವೆ ನಿನ್ನಾರಾಧಿಸುವೆ ಆರಾಧಿಸುವೆ ನಿನ್ನ ಕರುಣಾಲು ದೇವನೇ ಎನ್ ಬಲ ಜ್ಯೋತಿಯೇ ಕೇಳು ಈ ಪ್ರಾರ್ಥನೆ ಕರುಣಾಲು ದೇವನೇ ಎನ್ ಬಲ ಜ್ಯೋತಿಯೇ ಕೇಳು ಈ ಪ್ರಾರ್ಥನೆ ನನ್ ಮೌನವಾಗ ನೀನೇ ಹೃದಯ ಬಡತವಾಗಿ ಜೀವಿಸು ನನ್ನೊಳ್ಳು ದೇವನೇ ನನ್ ಮೌನರಾಗ ನೀನೇ ಹೃದಯ ಬಡತವಾಗಿ ಜೀವಿಸು ನನ್ನೊಳ್ಳು ದೇವನೇ ಆರಾಧಿಸುವೆ ನಿನ್ನಾರಾಧಿಸುವೆ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನಾರಾಧಿಸುವೆ ಆರಾಧಿಸುವೆ ನಿನ್ನ ಓ ಯೇಸುವೆ ನಿಮಗೆ ಆರಾಧನೆಯೋ ಅದ್ಭುತವಾದ ನಾಮವೇ ಅತಿಶಯವಾದ ನಾಮವೇ ಆಶ್ಚರ್ಯವಾದ ನಾಮವೇ ಅಧಿಕಾರವುಳ್ಳ ನಾಮವೇ ಅದ್ಭುತವಾದ ನಾಮವೇ ಅತಿಶಯವಾದ ನಾಮವೇ ಆಶ್ಚರ್ಯವಾದ ನಾಮವೇ ಅಧಿಕಾರವುಳ್ಳ ನಾಮವೇ ಎಲ್ಲಕ್ಕಿಂತ ಮೇಲೆ ಒಂದೇ ಒಂದು ನಾಮ ಎಲ್ಲ ಮೊಣಕಾಲು ಬಾಗುವ ನಾಮ ಎಲ್ಲ ಜನರು ಹಾಡುವ ಯೇಸುವೆನ್ನಾಮ ಸಮಲ್ಲದ ಏಕೈಕ ನಾಮ ಎಲ್ಲಕ್ಕಿಂತ ಮೇಲೆ ಎಲ್ಲಕ್ಕಿಂತ ಮೇಲೆ ಒಂದೇ ಒಂದು ನಾಮ ಎಲ್ಲ ಮೊಣಕಾಲು ಬಾಗುವ ನಾಮ ಎಲ್ಲ ಜನರು ಹಾಡುವ ಯೇಸುವೆನ್ನಾಮ ಸಮಾನವಿಲ್ಲದ ಏಕೈಕ ನಾಮ ಅದ್ಭುತವಾದ ನಾಮವೇ ಅತಿಶಯವಾದ ನಾಮವೇ ಆಶ್ಚರ್ಯವಾದ ನಾಮವೇ ಅಧಿಕಾರವುಳ್ಳ ನಾಮವೇ ಅದ್ಭುತವಾದ ನಾಮವೇ ಅತಿಶಯವಾದ ನಾಮವೇ ಆಶ್ಚರ್ಯವಾದ ನಾಮವೇ ಅಧಿಕಾರವುಳ್ಳ ನಾಮವೇ ನನ್ ಕಟ್ಟುಗಳ ಮುರಿದ ಯೇಸುವೆನ್ನಾಮ ಸರ್ವವ್ಯಾಧಿ ಗುಣ ಮಾಡಿದ ನಾಮ ನನ್ ಭಯವೆಲ್ಲ ನೀಗಿದ ಯೇಸುವೆನ್ನಾಮ ನನ್ನ ಶಕ್ತನಾಗಿ ಮಾಡಿದ ನಾಮ ನನ್ ಕಟ್ಟುಗಳ ಮುರಿದ ಯೇಸುವೆನ್ನಾಮ ಸರ್ವವ್ಯಾಧಿ ಗುಣ ಮಾಡಿದ ನಾಮ ನನ್ ಭಯವೆಲ್ಲ ನೀಗಿದ ಯೇಸುವೆನ್ನಾಮ ನನ್ನ ಶಕ್ತನಾಗಿ ಮಾಡಿದ ನಾಮ ಅದ್ಭುತವಾದ ನಾಮವೇ ಅತಿಶಯವಾದ ನಾಮವೇ ಆಶ್ಚರ್ಯವಾದ ನಾಮವೇ ಅಧಿಕಾರವುಳ್ಳ ನಾಮವೇ ಅದ್ಭುತವಾದ ನಾಮವೇ ಅತಿಶಯವಾದ ನಾಮವೇ ಆಶ್ಚರ್ಯವಾದ ನಾಮವೇ ಅಧಿಕಾರವುಳ್ಳ ನಾಮವೇ ಶತ್ರುವನ್ನು ಸೋಲಿಸಿದ ಯೇಸುವೆನ್ನಾಮ ನನ್ನ ಜಯವೀರ ಮಾಡಿದ ನಾಮ ನನ್ನಲ್ಲಿ ವಾಸಿಸುವ ಯೇಸುವೆನ್ನಾಮ ನನ್ನ ಆಶ್ಚರ್ಯ ಮಾಡುವ
ಸೋಲಿಸಿದ ಯೇಸುವೆ ನಾಮ ನನ್ನ ಜಯ ವೀರ ಮಾಡಿದ ನಾಮ ನನ್ನಲ್ಲಿ ವಾಸಿಸುವ ಯೇಸುವೆ ನಾಮ ನನ್ನ ಆಶ್ರಯ ಮಾಡುವ ನಾಮ ಅದ್ಭುತವಾದ ನಾಮವೇ ಅತಿಶಯವಾದ ನಾಮವೇ ಆಶ್ಚರ್ಯವಾದ ನಾಮವೇ ಅಧಿಕಾರವುಳ್ಳ ನಾಮವೇ ಅದ್ಭುತವಾದ ನಾಮವೇ ಅತಿಶಯವಾದ ನಾಮವೇ ಆಶ್ಚರ್ಯವಾದ ನಾಮವೇ ಅಧಿಕಾರವುಳ್ಳ ಅದ್ಭುತವಾದ ನಾಮವೇ ಅದ್ಭುತವಾದ ನಾಮವೇ ಅತಿಶಯವಾದ ನಾಮವೇ ಆಶ್ಚರ್ಯವಾದ ನಾಮವೇ ಅಧಿಕಾರವುಳ್ಳ ನಾಮ ಅದ್ಭುತವಾದ ನಾಮ ಅದ್ಭುತವಾದ ನಾಮವೇ ಅತಿಶಯವಾದ ನಾಮವೇ ಆಶ್ಚರ್ಯವಾದ ನಾಮವೇ ಅಧಿಕಾರವುಳ್ಳ ನಾಮವೇ ಸಾವಿರರಲ್ಲಿ ಸುಂದರನೇ ಶಾರೋನೇನ್ ಗುಲಾಬಿಯೇ 10,000ರಲ್ಲಿ ಸುಂದರನೇ ಶಾರೋನೇನ್ ಗುಲಾಬಿಯೇ 10,000ರಲ್ಲಿ ಸುಂದರನೇ ಶಾರೋನೇನ್ ಗುಲಾಬಿಯೇ 10,000ರಲ್ಲಿ ಸುಂದರನೇ ಶಾರೋನೇನ್ ಗುಲಾಬಿಯೇ ಅದ್ಭುತವಾದ ನಾಮವೇ ಅತಿಶಯವಾದ ನಾಮವೇ ಆಶ್ಚರ್ಯವಾದ ನಾಮವೇ ಅಧಿಕಾರವುಳ್ಳ ನಾಮವೇ ಅದ್ಭುತವಾದ ನಾಮವೇ ಅತಿಶಯವಾದ ನಾಮವೇ ಆಶ್ಚರ್ಯವಾದ ನಾಮವೇ ಅಧಿಕಾರವುಳ್ಳ ನಾಮವೇ ಬೇಕೆನಗೆ ಇನ್ನು ಹೆಚ್ಚಾಗಿ ನೀ ಬೇಕೆನಗೆ ದಾಹದಿಂದಿರುವೆ ನೀ ಬೇಕೆನಗೆ ನಿನ್ನ ಹುಡುಕುವೆನು ನೀ ಬೇಕೆನಗೆ ನನ್ನೇಸುವೆ ನೀ ಬೇಕೆನಗೆ ನೀ ಬೇಕೆನಗೆ ಇನ್ನು ಹೆಚ್ಚಾಗಿ ನೀ ಬೇಕೆನಗೆ ದಾಹದಿಂದಿರುವೆ ನೀ ಬೇಕೆನಗೆ ನಿನ್ನ ಹುಡುಕುವೆನು ನೀ ಬೇಕೆನಗೆ ನನ್ನೇಸುವೆ ನನ್ನ ಸಿರಿಗಿಂತ ನನ್ನ ಆಸೆಗಳಿಗಿಂತ ನನ್ನ ಚಿತ್ತಕ್ಕಿಂತ ನನ್ನ ಹೃದಯದ ಪ್ರತಿ ಬಡಿತಕ್ಕಿಂತ ಬಯಸುವೆನು ನಿನ್ನ ನಿನ್ನ ಬಿಟ್ಟು ಎಂದು ದೂರ ನಾ ಇರಲಾರೆ ನೀ ಬೇಕೆನಗೆ ಇನ್ನು ಹೆಚ್ಚಾಗಿ ನೀ ಬೇಕೆನಗೆ ದಾಹದಿಂದಿರುವೆ ನೀ ಬೇಕೆನಗೆ ನಿನ್ನ ಹುಡುಕುವೆನು ನೀ ಬೇಕೆನಗೆ ನನ್ನೇಸುವೆ ನೀ ಬೇಕೆನಗೆ ನೀ ಬೇಕೆನಗೆ ಇನ್ನು ಹೆಚ್ಚಾಗಿ ನೀ ಬೇಕೆನಗೆ ದಾಹದಿಂದಿರುವೆ ನೀ ಬೇಕೆನಗೆ ನಿನ್ನ ಹುಡುಕುವೆನು ನೀ ಬೇಕೆನಗೆ ನನ್ನೇಸುವೆ ಸುರಿಗಿಂತ ನನ್ನ ಆಸೆಗಳಿಗಿಂತ ನನ್ನ ಚಿತ್ತಕ್ಕಿಂತ ನನ್ನ ಹೃದಯದ ಪ್ರತಿ ಬಡಿತಕ್ಕಿಂತ ಬಯಸುವೆನು ನಿನ್ನ ನಿನ್ನ ಬಿಟ್ಟು ಎಂದು ದೂರ ನಾ ಇರಲಾರೆ
ಹೆಚ್ಚಾಗಿ ನೀ ಬೇಕೆನಗೆ. ದಾಹದಿಂದಿರುವೆ ನೀ ಬೇಕೆನಗೆ. ನಿನ್ನ ಹುಡುಕುವೆನು ನೀ ಬೇಕೆನಗೆ. ನನ್ನೇಸುವೆ ನನ್ನ ಉಸಿರಿಗಿಂತ ನನ್ನ ಆಸೆಗಳಿಗಿಂತ ನನ್ನ ಚಿತ್ತಕ್ಕಿಂತ ನನ್ನ ಹೃದಯದ ಪ್ರತಿ ಬಡಿತಕ್ಕಿಂತ ಬಯಸುವೆನು ನಿನ್ನ ಬಿಟ್ಟು ಎಂದು ದೂರ ನಾ ಇರಲಾರೆ. ನೀ ಬೇಕೆನಗೆ. ಇನ್ನೂ ಹೆಚ್ಚಾಗಿ ನೀ ಬೇಕೆನಗೆ. ದಾಹದಿಂದಿರುವೆ ನೀ ಬೇಕೆನಗೆ. ನಿನ್ನ ಹುಡುಕುವೆನು ನೀ ಬೇಕೆನಗೆ. ನನ್ನೇಸುವೆ ನೀ ಬೇಕೆನಗೆ. ನೀ ಬೇಕೆನಗೆ. ಇನ್ನೂ ಹೆಚ್ಚಾಗಿ ನೀ ಬೇಕೆನಗೆ. ದಾಹದಿಂದಿರುವೆ ನೀ ಬೇಕೆನಗೆ. ನಿನ್ನ ಹುಡುಕುವೆನು ನೀ ಬೇಕೆನಗೆ. ನನ್ನೇಸುವೆ. ಸಮಯವು ಕಳೆದಂತೆ ನಿನ್ನ ಬಳಿ ಸೇರುವೆನು. ನಿನ್ನ ಬಿಟ್ಟು ಎಂದು ಅಗಲಿ ನಾ ಇರಲಾರೆ. ನೀ ಬೇಕೆನಗೆ. ಇನ್ನೂ ಹೆಚ್ಚಾಗಿ ನೀ ಬೇಕೆನಗೆ. ದಾಹದಿಂದಿರುವೆ ನೀ ಬೇಕೆನಗೆ. ನಿನ್ನ ಹುಡುಕುವೆನು ನೀ ಬೇಕೆನಗೆ. ನನ್ನೇಸುವೆ ನೀ ಬೇಕೆನಗೆ. ನೀ ಬೇಕೆನಗೆ. ಇನ್ನೂ ಹೆಚ್ಚಾಗಿ ನೀ ಬೇಕೆನಗೆ. ದಾಹದಿಂದಿರುವೆ ನೀ ಬೇಕೆನಗೆ. ನಿನ್ನ ಹುಡುಕುವೆನು ನೀ ಬೇಕೆನಗೆ. ನನ್ನೇಸುವೆ ನನ್ನ ಉಸಿರಿಗಿಂತ ನನ್ನ ಆಸೆಗಳಿಗಿಂತ ನನ್ನ ಚಿತ್ತಕ್ಕಿಂತ ನನ್ನ ಹೃದಯದ ಪ್ರತಿ ಬಡಿತಕ್ಕಿಂತ ಬಯಸುವೆನು ನಿನ್ನ ಬಿಟ್ಟು ಎಂದು ದೂರ ನಾ ಇರಲಾರೆ. ನೀ ಬೇಕೆನಗೆ. ಇನ್ನೂ ಹೆಚ್ಚಾಗಿ ನೀ ಬೇಕೆನಗೆ. ದಾಹದಿಂದಿರುವೆ ನೀ ಬೇಕೆನಗೆ. ನಿನ್ನ ಹುಡುಕುವೆನು ನೀ ಬೇಕೆನಗೆ. ನನ್ನೇಸುವೆ ನೀ ಬೇಕೆನಗೆ. ಇನ್ನೂ ಹೆಚ್ಚಾಗಿ ನೀ ಬೇಕೆನಗೆ. ದಾಹದಿಂದಿರುವೆ ನೀ ಬೇಕೆನಗೆ. ನಿನ್ನ ಹುಡುಕುವೆನು ನೀ ಬೇಕೆನಗೆ. ನನ್ನೇಸುವೆ ನೀ ಬೇಕೆನಗೆ. ನನ್ನೇಸುವೆ ನೀ ಬೇಕೆನಗೆ. ನನ್ನೇಸುವೆ. ಯೇಸುವೇ ಸ್ತೋತ್ರ. ಆಮೆನ್. ಹಾಲೆಲೂಯ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ. ನಾನು ದೇವರ ಪ್ರಸನ್ನತೆಯಲ್ಲಿ
ಸಮಯವನ್ನು ಕಳೆಯಲು ಬಂದಿದ್ದೇನೆ ಮತ್ತು ಕರ್ತನಿಂದ ಆತನ ವಾಕ್ಯವನ್ನು ಕೇಳಲು ಬಂದಿದ್ದೇನೆ. ದೇವರ ವಾಕ್ಯವು ಹೇಳುತ್ತದೆ, ಮಾತನಾಡುವವನನ್ನು ನೀವು ತಿರಸ್ಕರಿಸದಂತೆ ನೋಡಿಕೊಳ್ಳಿರಿ. ಇದು ನನ್ನ ಅತ್ಯಂತ ಪ್ರಿಯವಾದ ವಾಕ್ಯಗಳಲ್ಲಿ ಒಂದಾಗಿದೆ. ಮಾತನಾಡುವವನನ್ನು ನೀವು ತಿರಸ್ಕರಿಸದಂತೆ ನೋಡಿಕೊಳ್ಳಿರಿ. ದೇವರ ವಾಕ್ಯವು ಮಾತನಾಡಿದವನು ಅಥವಾ ಮುಂದೆ ಮಾತನಾಡಲಿರುವವನು ಎಂದು ಹೇಳುವುದಿಲ್ಲ, ಆದರೆ ಮಾತನಾಡುವವನು ಎಂದು ಹೇಳುತ್ತದೆ. ಆಮೆನ್. ಇದು ವರ್ತಮಾನ ಕಾಲದಲ್ಲಿದೆ. ಹಾಲೆಲೂಯ. ಈ ಕ್ಷಣದಲ್ಲಿಯೇ ಆತನು ಮಾತನಾಡುತ್ತಾನೆ. ಆಮೆನ್. ಇಂದು ಪಾಸ್ಟರ್ ರಾಜೇಶ್ ಅವರು ಬಿಡುಗಡೆಯಾದ ಎಂಬ ವಿಷಯದ ಕುರಿತು ಮಾತನಾಡಿದರು. ಇಂದು ದೇವರು ಅವರ ಆತ್ಮದಲ್ಲಿ ಒತ್ತಿ ಹೇಳಿದ ಪದವೆಂದರೆ ಬಿಡುಗಡೆಯಾದ. ಆಮೆನ್. ಇದು ನಫ್ತಾಲಿಯ ಕುರಿತು ಹೇಳುತ್ತದೆ. ಬಿಡುಗಡೆಯಾದ ಜಿಂಕೆ ಸ್ವತಂತ್ರವಾಗಿ ಓಡುವ ಜಿಂಕೆ. ಹಾಲೆಲೂಯ. ಇಂದು ನನ್ನ ಹೃದಯದಲ್ಲಿರುವ ವಾಕ್ಯವೆಂದರೆ ದೇವರ ಮಹಿಮೆ ಬಿಡುಗಡೆಯಾಗುವುದು. ಆಮೆನ್. ಹಾಲೆಲೂಯ. ನಮ್ಮ ಜೀವನದೊಳಗೆ ಪ್ರವೇಶಿಸುವ ದೇವರ ಮಹಿಮೆ. ಆಮೆನ್. ಹಾಲೆಲೂಯ. ನಾವು ದೇವರನ್ನು ಆರಾಧಿಸುವಾಗ ದೇವರ ಮಹಿಮೆಯ ಒಂದು ಹಂತವನ್ನು ಅನುಭವಿಸುತ್ತೇವೆ. ಆತನ ಸನ್ನಿಧಿಯ ಭಾರವನ್ನು ಅನುಭವಿಸಲು ಆರಂಭಿಸಿದಾಗ ಮತ್ತೊಂದು ಹಂತದ ಮಹಿಮೆ ಇರುತ್ತದೆ. ಆಮೆನ್. ಆದರೆ ಒಂದು ಹಂತದಲ್ಲಿ ದೇವರ ಮಹಿಮೆ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳಲು ಆರಂಭಿಸುತ್ತದೆ. ಹಾಲೆಲೂಯ. ಅದು ನಿಮ್ಮ ಜೀವನದೊಳಗೆ ಪ್ರವೇಶಿಸಿ ನಿಮ್ಮನ್ನು ತುಂಬುತ್ತದೆ. ಹಾಲೆಲೂಯ. ಆಮೆನ್. ಪ್ರಕಟಣೆಯ ಪುಸ್ತಕ ಅಧ್ಯಾಯ 4 ವಾಕ್ಯ 1. ಆನಂತರ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿರುವ ಒಂದು ಬಾಗಿಲು ಕಾಣಿಸಿತು. ಮೊದಲು ನನ್ನೊಡನೆ ಮಾತನಾಡಿದ ವಾಣಿಯು ತುತ್ತೂರಿಯಂತೆ ಮಾತನಾಡುತ್ತದೋ ಎಂಬಂತೆ ನನಗೆ ಕೇಳಿಸಿತು. ಅದು, ಇಲ್ಲಿಗೆ ಏರಿ ಬಾ, ಮುಂದೆ ಸಂಭವಿಸಬೇಕಾದವುಗಳನ್ನು ನಿನಗೆ ತೋರಿಸಿಕೊಡುವೆನೆಂದು ಹೇಳಿತು. ಆಮೆನ್. ಹಾಲೆಲೂಯ. ಇದನ್ನು ಯೋಹಾನನು ಬರೆದಿದ್ದಾನೆ. ಯೇಸುವಿನ ಪ್ರಿಯ ಶಿಷ್ಯನಾದ ಯೋಹಾನನು ಪಾತ್ಮೋಸ್ ದ್ವೀಪಕ್ಕೆ ದೇಶಾಂತರಿಸಲ್ಪಟ್ಟಿದ್ದನು. ಅವನು ಕೈದಿಯಾಗಿದ್ದನು. ಆದರೆ ಆ ಜ್ವಾಲಾಮುಖಿ ದ್ವೀಪದ ಪಾತ್ಮೋಸ್ನಲ್ಲಿಯೇ ಅವನು ಪ್ರಕಟಣೆ ಪುಸ್ತಕವನ್ನು ಬರೆದನು. ಅವನ ಸೇವೆಯಲ್ಲಿನ ಅತ್ಯಂತ ಕೆಟ್ಟ ಸಮಯವಾಗಬೇಕಿದ್ದದ್ದು, ಅವನ ನಾಶವಾಗಬೇಕಿದ್ದದ್ದು ದೇವರ ಕೈಯಲ್ಲಿ ಪರಿವರ್ತನೆಗೊಂಡು ಇತಿಹಾಸದಲ್ಲೇ ಮಹತ್ತರವಾದ ಪುಸ್ತಕಗಳಲ್ಲಿ ಒಂದಾಗಿ ಈ ಪ್ರಕಟಣೆಯ ಗ್ರಂಥವು ಪರಿಣಮಿಸಿತು. ಹಾಲೆಲೂಯ. ಮತ್ತು ಈ ಪುಸ್ತಕದಲ್ಲಿ ಮುಂದೆ ಬರಬಹುದಾದ ದಿನಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು. ಇಂದು ಆ ಬಾಗಿಲು ನಿಮಗಾಗಿ ತೆರೆದಿದೆ. ಅದು ಮುಚ್ಚಲ್ಪಟ್ಟಿಲ್ಲ, ಅದರ ಕೀಲಿಯನ್ನು ಎಸೆದು ಬಿಟ್ಟಿಲ್ಲ. ಹಾಲೆಲೂಯ. ಒಂದು ಬಾಗಿಲು ನಿಮಗಾಗಿ ತೆರೆದಿದೆ. ಆಮೆನ್. ಹಾಲೆಲೂಯ. ದೇವರ ಸನ್ನಿಧಿಯಲ್ಲಿ ನಾವು ನೋಡಬೇಕು
ಮತ್ತು ಕೇಳಬೇಕು. ಆಮೇನ್. ದೇವರ ಮಹಿಮೆಯ ಒಂದು ಲೋಕವಿದೆ, ಒಂದು ಆಯಾಮವಿದೆ. ಅಲ್ಲಿ ನೀವು ನೋಡುವಿರಿ ಮತ್ತು ಕೇಳುವಿರಿ. ಆಮೇನ್. ನನ್ನ ಸಂಗಡ ತುತ್ತೂರಿಯು ಮಾತನಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು. ಮತ್ತು ಆ ವಾಣಿಯು, ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಆಮೇನ್. ದೇವರ ಮಹಿಮೆಯ ಒಂದು ಹಂತ ಮತ್ತು ಒಂದು ಕ್ಷೇತ್ರ ಇದೆ. ಅಲ್ಲಿಗೆ ನೀವು ಏರಿ ಹೋಗಬೇಕು. ಕೆಲವೊಮ್ಮೆ ದೇವರು ನಿಮ್ಮ ಮಟ್ಟಕ್ಕೆ ಇಳಿದು ನಿಮ್ಮನ್ನು ಮೃದುವಾಗಿ ಮೇಲಕ್ಕೆ ಎತ್ತುತ್ತಾನೆ. ಆದರೆ ಇನ್ನೂ ಕೆಲವೊಮ್ಮೆ ಆತನು ಹೇಳುತ್ತಾನೆ, ನಾನು ಇರುವ ಸ್ಥಳಕ್ಕೆ ಏರಿ ಬಾ. ಹೌದು, ಇಲ್ಲಿಗೆ ಏರಿ ಬಾ. ನಾನು ನಿನಗೆ ಮುಂದೆ ನಡೆಯಲಿರುವ ಸಂಗತಿಗಳನ್ನು ತೋರಿಸುತ್ತೇನೆ. ಹಾಲೆಲೂಯ. ಇದು ಮಹಿಮೆಯ ಲೋಕ. ಇದು ದೇವರ ಪ್ರಸನ್ನತೆಯ ಒಂದು ಉನ್ನತ ಹಂತ. ಹಾಲೆಲೂಯ. ವಿಮೋಚನಾ ಕಾಂಡದಲ್ಲಿ ನಾವು ಮೋಸೆಯ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಅವನು ಅವನ ಜೀವಿತದ ಮೊದಲಿನ 40 ವರ್ಷಗಳನ್ನು ಫರೋಹನ ಮಗಳ ಮಗನಾಗಿ ಬೆಳೆಯುತ್ತಾನೆ. ಅಲ್ಲಿ ಅವನು ಫರೋಹನ ಅರಮನೆಯಲ್ಲಿ ಬೆಳೆಯುತ್ತಾನೆ. ಅಲ್ಲಿಯ ಭಾಷೆಯನ್ನು, ಅಲ್ಲಿಯ ಕೌಶಲ್ಯಗಳನ್ನು ಕಲಿಯುತ್ತಾನೆ. ಆದರೆ ನಂತರದ 40 ವರ್ಷಗಳನ್ನು ಅವನು ಮರುಭೂಮಿಯಲ್ಲಿ ಕಳೆಯುತ್ತಾನೆ. ಅವನ ಮಾವನ ಕುರಿಮಂದೆಯನ್ನು ನೋಡಿಕೊಂಡು. ಹೌದು, ಅವನು ಭಾವಿಸುತ್ತಾನೆ ಅವನ ಜೀವನವನ್ನು ಅವನು ಗೊಂದಲಮಯಗೊಳಿಸಿದ್ದಾನೆಂದು. ಅವನ ಆಯ್ಕೆಗಳು ಅವನನ್ನು ತಪ್ಪಾದ ಸ್ಥಳದಲ್ಲಿ ಇಟ್ಟಿವೆ ಎಂದು. ಹೌದು, 40 ವರ್ಷಗಳ ನಂತರ ಅವನು ಒಂದು ಉರಿಯುವ ಪೊದೆಯನ್ನು ನೋಡುತ್ತಾನೆ ಮತ್ತು ಆ ಉರಿಯುವ ಪೊದೆಯ ಮುಖಾಂತರ ದೇವರ ಸ್ವರವನ್ನು ಅವನು ಕೇಳುತ್ತಾನೆ. ಅದು ಅವನ ಭವಿಷ್ಯವನ್ನು, ಅವನ ನಿರ್ದಿಷ್ಟ ಗುರಿಯನ್ನು ಬದಲಾಯಿಸುತ್ತದೆ. ಆಮೇನ್. ಹಾಲೆಲೂಯ. ಆ ಸ್ವರವು, ಆ ವಾಣಿಯು ಅವನನ್ನು ಪುನಃ ದೇವರ ಉದ್ದೇಶಕ್ಕೆ ತರುತ್ತದೆ. ಹಾಲೆಲೂಯ. ಆಮೇನ್. ಈ ದಿನ ದೇವರ ಸ್ವರವು ನಿಮ್ಮನ್ನು ಆತನ ಉದ್ದೇಶಕ್ಕೆ ಪುನಃ ತರುತ್ತದೆ. ಆ ಆಯಾಮವು ದೇವರ ಮಹಿಮೆಯ ಆಯಾಮವಾಗಿದೆ. ಹಾಲೆಲೂಯ. ಈ ಕ್ಷೇತ್ರದಲ್ಲಿ ನೀವು ನಿಮ್ಮ ಉದ್ದೇಶವನ್ನು ಕಂಡುಕೊಳ್ಳುತ್ತೀರಿ, ನಿಮ್ಮ ಕರೆಯನ್ನು ಅರಿಯುತ್ತೀರಿ. ಆಮೇನ್. ನೀವು ನಿಮ್ಮ ವಿಧಿಯನ್ನು, ಭವಿಷ್ಯವನ್ನು ಸ್ಪರ್ಶಿಸುತ್ತೀರಿ. ಹಾಲೆಲೂಯ. ದೇವರ ಧ್ವನಿಯನ್ನು ಕೇಳುವ ನಿಮ್ಮ ಸಾಮರ್ಥ್ಯವು ತೀಕ್ಷ್ಣಗೊಳ್ಳುತ್ತದೆ. ಹಾಲೆಲೂಯ. ನೀವು ದೇವರ ವಾಕ್ಯವನ್ನು ಕೇಳುವ ರೀತಿ, ನಿಮ್ಮ ಆರಾಧನೆಯ ರೀತಿ ಮತ್ತು ದೇವರ ವಾಕ್ಯದ ಅಧ್ಯಯನವು ಹೊಸ ಆಯಾಮವನ್ನು ಪಡೆಯುತ್ತದೆ. ಆಮೆನ್. ಹಾಲೆಲೂಯ. ಹೌದು, ಈ ಕ್ಷೇತ್ರದಲ್ಲಿ ನೀವು ಏನೋ ಒಂದು ಬದಲಾವಣೆಯನ್ನು ಹೊಂದುತ್ತೀರಿ. ಆಮೆನ್. ದೇವರ ಮಹಿಮೆಯ ಈ ಆಯಾಮವನ್ನು ಅನುಭವಿಸಲು ಬಯಸುವವರು ಎಷ್ಟು ಜನ? ಪ್ರಕಟಣೆ ಅಧ್ಯಾಯ 4 ವಾಕ್ಯ 2ರಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕೂಡಲೇ ದೇವರಾತ್ಮ ವಶನಾದೆನು. ಆಮೆನ್. ಹಾಲೆಲೂಯ. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಹೌದು,
ಯಾವಾಗ ನಾವು ಆರಾಧನೆಯನ್ನು ಮಾಡುತ್ತೇವೆ ಆವಾಗ ಸಿಂಹಾಸನದ ಮೇಲೆ ಕೂತಿದವನನ್ನು ನಾವು ನೋಡಬೇಕು. ಇಲ್ಲವಾದರೆ ಅದು ಒಂದು ಸುಂದರವಾದ ಗೀತೆ ಮಾತ್ರ ಮತ್ತು ನಾವು ಒಳ್ಳೆಯ ಅನುಭವವನ್ನು ಹೊಂದುತ್ತೇವೆ ಅಷ್ಟೇ. ಸಂಗೀತವು ಚೆನ್ನಾಗಿರುತ್ತದೆ ಮಾತ್ರವಲ್ಲ, ನಮ್ಮ ಒಳಗಿನ ದೃಷ್ಟಿಯು ತೆರೆದು ನಾವು ಸಿಂಹಾಸನದ ಮೇಲೆ ಕುಳಿತಿದ್ದವನನ್ನು ನೋಡಬೇಕು. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ಆ ದೃಶ್ಯವು ಅದ್ಭುತವಾಗಿಯೂ ಸುಂದರವಾಗಿಯೂ ಅವನಿಗೆ ಕಂಡಿತು. ಆಮೆನ್. ಹಾಲೆಲೂಯ. ಪ್ರಕಟಣೆಯ ಪುಸ್ತಕ ಅಧ್ಯಾಯ 4 ವಾಕ್ಯ 2-6. ಕೂಡಲೇ ನಾನು ದೇವರಾತ್ಮ ವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕುಳಿತಿದ್ದನು. ಕುಳಿತಿದ್ದವನು ಕಣ್ಣಿಗೆ ಸೂರ್ಯಕಾಂತಿ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಕಾಮನ ಬಿಲ್ಲಿತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕುಳಿತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಸಿಂಹಾಸನದಿಂದ ಮಿಂಚು, ಗುಡುಗು, ಗರ್ಜನೆಗಳು ಹೊರಹೊಮ್ಮುತ್ತಿದ್ದವು. ಆ ಸಿಂಹಾಸನ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ಕಾಣಿಸಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಆಮೆನ್. ಹಾಲೆಲೂಯ. ಹೌದು, ಈ ಅಪೊಸ್ತಲನಿಗೆ ಯೇಸು ಸಂಪೂರ್ಣವಾಗಿ ಆ ಆಯಾಮವನ್ನು ತೆರೆದಿದ್ದರು. ಹಾಲೆಲೂಯ. ಯಾಕೆಂದರೆ ಅವನು ಅಲ್ಲಿ ನೋಡಿದನು. ಹೌದು, ಅವನು ಸ್ವಲ್ಪ ಹೊತ್ತು ಅಲ್ಲೇ ತಟಸ್ಥನಾದನು ಮತ್ತು ಆ ಆಯಾಮದಲ್ಲೇ ಅವನು ಉಳಿದನು. ಅನೇಕ ಸಲ ನನಗೂ ದೇವರು ಹೀಗೆ ಹೇಳಿದ್ದರು, ನೀನು ಬೇರೆಯವರ ಹಂತಕ್ಕೆ ಇಳಿಯಬೇಡ, ಆದರೆ ಅವರು ನಿನ್ನ ಹಂತಕ್ಕೆ ಮೇಲೇರಿ ಬರಲಿ ಎಂದು. ಆಮೆನ್. ಹೌದು, ಹಲವು ಬಾರಿ ದೇವರು ನಿಮ್ಮನ್ನು ಆತನ ಮಟ್ಟಕ್ಕೆ ಏರಲು ಕರೆಯುತ್ತಾನೆ. ಹೌದು, ಆದುದರಿಂದ ಆತನು ಕರೆಯುವ ಸ್ಥಳಕ್ಕೆ ಬನ್ನಿರಿ. ಆಮೆನ್. ಚಮಚದಿಂದ ನಿಮಗೆ ತಿನ್ನಿಸುವ ಸಮಯ ದಾಟಿ ಹೋಯಿತು. ಹೌದು, ತಟ್ಟೆಯಲ್ಲಿಟ್ಟು ವಸ್ತುಗಳನ್ನು ನಿಮಗೆ ನೀಡುವ ಸಮಯವೂ ದಾಟಿ ಹೋಯಿತು. ಸರಿಯಲ್ಲವೇ? ಆಮೆನ್. ಆದರೆ ನೀವು ಮೇಲಕ್ಕೆ ಏರಿ ಬರುವ ಕಷ್ಟವನ್ನು ತೆಗೆದುಕೊಳ್ಳಬೇಕು. ನೀವು ಮೇಲೇರಿ ಬರಬೇಕು. ಆಮೆನ್. ಹೌದು, ಅವನ ಸುತ್ತಲೂ ತಲೆಬುರುಡೆಗಳು, ಮೂಳೆಗಳು ತುಂಬಿರುವಾಗ ಅವನು ಸೌಂದರ್ಯವನ್ನು, ಆಶ್ಚರ್ಯವಾದ ದೃಶ್ಯವನ್ನು ಪಾತ್ಮೋಸ್ ದ್ವೀಪದಲ್ಲಿ ಕಾಣುತ್ತಾನೆ. ಹೌದು, ಅಲ್ಲಿ ಅವನ ಸುತ್ತಲೂ ಎಲ್ಲವೂ ಒಣ ಭೂಮಿ, ಸೌಂದರ್ಯವೂ ಇಲ್ಲದ ಸ್ಥಳ. ಅದು ಸ್ವಿಟ್ಜರ್ಲ್ಯಾಂಡಿನ ದೇಶದ ಹಾಗೆ ಅಲ್ಲ, ಅದು ಪಾತ್ಮೋಸ್ ದ್ವೀಪವಾಗಿತ್ತು. ಹಾಲೆಲೂಯ. ಹೌದು, ಆ ಒಣಗಿದ ಸ್ಥಳದಲ್ಲಿ, ಆ ಮರುಭೂಮಿಯಲ್ಲಿ, ಏಕಾಂಗಿತನದಲ್ಲಿ ಅವನಿಗೆ ಅಲ್ಲಿ ಯಾರೂ ಸ್ನೇಹಿತರು ಇರಲಿಲ್ಲ. ಪೌಲನು ಮತ್ತು ಸಿಲಾಸನು ಸೆರೆಮನೆಯಲ್ಲಿ ಇರುವಾಗ ಅವರು ಇಬ್ಬರು ಜೊತೆಯಾಗಿ ಇದ್ದರು ಮತ್ತು ಅವರು ಅಲ್ಲಿ ದೇವರಿಗೆ ಸ್ತೋತ್ರವನ್ನು ಹಾಡಿದರು. ಅವರ ಸರಪಳಿಗಳು ಮುರಿದು ಬಿದ್ದವು. ಆದರೆ ಇಲ್ಲಿ ಯೋಹಾನನು ಏಕಾಂಗಿಯಾಗಿದ್ದನು. ಆಮೆನ್.
ಆದರೆ ಈಗ ಅವನು ಆತ್ಮದಲ್ಲಿದ್ದಾನೆ. ಪರಲೋಕದ ಉತ್ತಮ ಮಟ್ಟವು ಅವನಿಗಾಗಿ ತೆರೆದಿದೆ. ಹಾಲೆಲೂಯ. ಅವನು ತಾನು ಎಲ್ಲಿದ್ದಾನೆ ಎಂಬುದನ್ನೇ ಮರೆತು ಬಿಟ್ಟನು. ಅವನ ಕಣ್ಣಿಗೆ ಕಾಣಿಸಿದ್ದು ಕರ್ತನ ಸೌಂದರ್ಯ ಮಾತ್ರ. ಅವನ ಮನಸ್ಸಿನಲ್ಲಿ ಇದ್ದದ್ದು ದೇವರು ತನ್ನ ಮುಂದೆ ತೋರಿಸುತ್ತಿದ್ದ ಒಳ್ಳೆಯ ಯೋಜನೆಗಳೇ. ಇದು ದೇವದೂತರ ಸೇವೆಯ ಪ್ರಬಲವಾಗಿರುವ ಒಂದು ಕ್ಷೇತ್ರ. ದೇವದೂತರು ಇರುವುದು ನಿಜವಾಗಿದೆ. ಆಮೆನ್. ದಾನಿಯೇಲನು 21 ದಿನಗಳ ಕಾಲ ಪ್ರಾರ್ಥಿಸಿದ. ಆಗ ದೇವರು ಉನ್ನತ ಸ್ಥಾನದಲ್ಲಿರುವ ದೇವದೂತರನ್ನು ಕಳುಹಿಸಿದನು. ಮಿಕಾಯೇಲ, ಗಬ್ರಿಯೇಲ ಮತ್ತು ಉರಿಯೇಲ. ಹೌದು, ಇತರ ಶಕ್ತಿಶಾಲಿ ದೇವದೂತರು ಅವನ ಪರವಾಗಿ ಹೋರಾಡಲು ಬಂದರು. ಆಮೆನ್. ಹಾಲೆಲೂಯ. ಅವರು ಅವನಿಗಾಗಿ ಯುದ್ಧ ಮಾಡಿದರು. ಅವನಿಗೆ ಜಯವನ್ನು ತಂದುಕೊಟ್ಟರು. ಹಾಲೆಲೂಯ. ಅವನ ಜೀವನದಲ್ಲಿ ಮಹತ್ವದ ತಿರುವನ್ನು ತಂದುಕೊಟ್ಟರು. ದೇವರ ಮಹಿಮೆಯ ಆ ಕ್ಷೇತ್ರಕ್ಕೆ, ಆತನ ಪ್ರಸನ್ನತೆಗೆ ನೀವು ಪ್ರವೇಶಿಸಿದಾಗ ದೇವದೂತರ ಸೇವೆಯ ಅರಿವು ನಿಮಗೆ ಬರುತ್ತದೆ. ಆಮೆನ್. ಹಾಲೆಲೂಯ. ದೇವದೂತರು ನಿಮ್ಮ ಜೊತೆಗೆ ಆರಾಧಿಸುತ್ತಾರೆ. ಅವರು ಹಗಲು ರಾತ್ರಿ ಆತನನ್ನು ನೋಡುತ್ತಾರೆ. ಹಾಲೆಲೂಯ. ಮತ್ತು ಆತನ ಮಹಿಮೆಯಲ್ಲಿ ನಿರಂತರವಾಗಿ ಆರಾಧಿಸಿರುತ್ತಾರೆ. ಹಾಲೆಲೂಯ. ಆಮೆನ್. ಹೌದು, ವಾತಾವರಣವೇ ಬದಲಾಗುತ್ತದೆ. ವಾತಾವರಣ ಬದಲಾಗುತ್ತದೆ. ಹಾಲೆಲೂಯ. ದೇವರ ಮಹಿಮೆ ಪ್ರವೇಶಿಸುತ್ತದೆ. ಅದು ಕೇವಲ ನಿಮ್ಮ ಸಭೆಗೆ ಅಥವಾ ನಿಮ್ಮ ಪ್ರಾರ್ಥನೆಯ ಸಮಯಕ್ಕೆ ಮಾತ್ರವಲ್ಲ, ನಿಮ್ಮ ಉದ್ಯೋಗಕ್ಕೂ ಬರುತ್ತದೆ, ನಿಮ್ಮ ವ್ಯವಹಾರಕ್ಕೆ ಬರುತ್ತದೆ, ನಿಮ್ಮ ಸಂಬಂಧಗಳಿಗೂ ನಿಮ್ಮ ಕುಟುಂಬ ಜೀವನಕ್ಕೂ ಬರುತ್ತದೆ. ಆಮೆನ್. ಹಾಲೆಲೂಯ. ದೇವರು ಅಧಿಕಾರ ವಹಿಸಿಕೊಂಡಾಗ, ದೇವರ ಮಹಿಮೆ ನಿಮ್ಮ ಜೀವನವನ್ನು ಆವರಿಸಿಕೊಂಡಾಗ ಎಲ್ಲವೂ ಬದಲಾಗುತ್ತದೆ, ಎಲ್ಲವೂ ಮುಗಿಯುತ್ತದೆ. ಆಮೆನ್. ಹಾಲೆಲೂಯ. ದೇವರ ಮಹಿಮೆ ನಿಮ್ಮ ಜೀವನವನ್ನು ಆವರಿಸಿದಾಗ ಅದು ಸಂಪೂರ್ಣವಾಗಿ ನಿಮ್ಮನ್ನು ತುಂಬುತ್ತದೆ. ಆಮೆನ್. ಹಾಲೆಲೂಯ. ಒಂದು ರೀತಿಯ ಪರಿಪೂರ್ಣತೆ, ಒಂದು ರೀತಿಯ ತೃಪ್ತಿ. ಆಮೆನ್. ಹಾಲೆಲೂಯ. ಬೇರೆ ಎಲ್ಲವೂ ತಪ್ಪಾಗಿ ನಡೆಯುತ್ತಿದ್ದರೂ ಸಹ ನಿಮಗೆ ಯಾವುದೇ ಭಯ ಅಥವಾ ಚಿಂತೆ ಇರುವುದಿಲ್ಲ. ಯಾಕೆಂದರೆ ನೀವು ದೇವರ ಸನ್ನಿಧಿಯಲ್ಲಿದ್ದೀರಿ, ಆತನ ಮಹಿಮೆಯಲ್ಲಿದ್ದೀರಿ. ಹಾಲೆಲೂಯ. ನಿಮ್ಮ ಜೀವನವು ಆತನ ಮುಖದ ಪ್ರಕಾಶದಲ್ಲಿ ನೆಲೆಗೊಳ್ಳುತ್ತದೆ. ದೇವರ ವಾಕ್ಯವು ಹೇಳುತ್ತದೆ, ಯೇಸುವಿನ ಮುಖದಲ್ಲಿ ತಂದೆಯ ಮಹಿಮೆ ಪ್ರಕಾಶಿಸುತ್ತದೆ ಎಂದು. ಆಮೆನ್. ಹಾಲೆಲೂಯ. ನಿಜವಾದ ಆರಾಧಕರು ಎದ್ದು ನಿಲ್ಲುವುದು ಯಾವಾಗ ಎಂದು ನಿಮಗೆ ಗೊತ್ತೇ? ನೀವು ನಿಮ್ಮನ್ನಲ್ಲ, ಆತನನ್ನೇ ನೋಡುವಾಗ. ಹಾಲೆಲೂಯ. ತನ್ನನ್ನೇ ನೋಡುವವರಲ್ಲ, ಆದರೆ ಆತನನ್ನು ನೋಡುವವರೇ ನಿಜವಾದ ಆರಾಧಕರು. ಅದು ಕೇವಲ ಒಂದು ಚಿತ್ರಣವಲ್ಲ, ಅದು ಜೀವಂತವಾದ ದೇವರ ಸನ್ನಿಧಿಯ, ದೇವರ ಪ್ರಸನ್ನತೆಯ ಅನುಭವವಾಗಿದೆ. ಆಮೆನ್. ಹಾಲೆಲೂಯ. ಆರಾಧನೆಯನ್ನು ಆಳವಾಗಿ ಅನುಭವಿಸಿ ಆತನನ್ನು ಉನ್ನತವಾಗಿ ಮತ್ತು ಮಹಿಮೆಯಿಂದ ಎತ್ತಲ್ಪಟ್ಟವನ್ನಾಗಿ ನೋಡುವವರು ತಮ್ಮ ಕಣ್ಣುಗಳನ್ನು ಆತನ ಮುಖದ ಮೇಲೆ ಸ್ಥಿರಗೊಳಿಸುವವರು.
ಅವರೇ ನಿಜವಾದ ಆರಾಧನೆಯಲ್ಲಿ ತೊಡಗಿರುತ್ತಾರೆ. ಆಮೆನ್, ಹಾಲೆಲೂಯ. ಇದು ಕೇವಲ ಬನ್ನಿ ನನ್ನ ಜೊತೆಗೆ ಆರಾಧಿಸೋಣ ಎಂಬ ಆಹ್ವಾನವಲ್ಲ, ಆತನನ್ನು ಕಂಡವರ ಹೃದಯದಿಂದ ಸ್ವಾಭಾವಿಕವಾಗಿ ಹರಿದು ಬರುವ ಆರಾಧನೆಯಾಗಿದೆ. ಆಮೆನ್. ಪ್ರಕಟಣೆಯ ಪುಸ್ತಕ ಅಧ್ಯಾಯ 4 ವಾಕ್ಯ 8ರಿಂದ 11ರವರೆಗೆ ದೇವರ ವಾಕ್ಯ ಹೇಳುತ್ತದೆ, 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕುಳಿತಿರುವಾತನ ಮುಂದೆ ಬಿದ್ದು ಯುಗ ಯುಗಾಂತರಗಳಿಗೂ ಜೀವಿಸುವಾತನನ್ನು ಆರಾಧಿಸಿದರು. ಆ ವಾತಾವರಣದಲ್ಲಿ ಪ್ರಚಾರಕರಿರಲಿಲ್ಲ, ಆರಾಧನಾ ನಾಯಕರು ಇರಲಿಲ್ಲ, ಸಭೆಯೂ ಇರಲಿಲ್ಲ. ದೇವರ ಪ್ರಸನ್ನತೆ ಒಂದೇ ಇತ್ತು. ಆಮೆನ್, ಹಾಲೆಲೂಯ. 24 ಮಂದಿ ಹಿರಿಯರು ಬಿದ್ದು ಆತನನ್ನು ಆರಾಧಿಸಿದರು. ಅವರು ಹೇಳಿದರು, ಓ ಕರ್ತನೇ, ಮಹಿಮೆ, ಗೌರವ ಮತ್ತು ಶಕ್ತಿಯನ್ನು ಹೊಂದಲು ನೀನೇ ಯೋಗ್ಯನು, ಏಕೆಂದರೆ ನೀನೇ ಎಲ್ಲ ವಸ್ತುಗಳನ್ನು ಸೃಷ್ಟಿಸಿದ್ದಿ. ನಿನ್ನ ಚಿತ್ತದಿಂದ ಅವು ಅಸ್ತಿತ್ವದಲ್ಲಿವೆ ಮತ್ತು ಸೃಷ್ಟಿಸಲ್ಪಟ್ಟಿವೆ ಎಂದು ಹೇಳಿದರು. ಆಮೆನ್, ಹಾಲೆಲೂಯ. ಇದು ದೇವರ ಮಹಿಮೆಯ ಒಂದು ಸ್ಪರ್ಶ ಮಾತ್ರ. ಆ ಮಹಿಮೆಯಲ್ಲಿ ನಾವು ವಿಮೋಚನೆ, ಬಿಡುಗಡೆ ಮತ್ತು ದೇವರ ಪ್ರಸನ್ನತೆಯ ಆಳವಾದ ಅನುಭವವನ್ನು ಹೊಂದಬಹುದು. ಹಾಲೆಲೂಯ, ಆಮೆನ್. ಯಾಕೋಬನ ಜೀವನವನ್ನು ನೋಡಿ, ಅವನು ತನ್ನ ಅಣ್ಣನ ಚೊಚ್ಚಲ ಮಗನ ಆಶೀರ್ವಾದವನ್ನು ಕದ್ದುಕೊಂಡ ಕಾರಣ ಮನೆಯಿಂದ ಓಡಿ ಹೋಗುತ್ತಿದ್ದನು. ಆಯಾಸಗೊಂಡು ದಣಿದು ಒಂದು ಸ್ಥಳದಲ್ಲಿ ಕಲ್ಲನ್ನು ತಲೆದಿಂಬಾಗಿ ಮಾಡಿಕೊಂಡು ಮಲಗಿದನು. ಇದನ್ನು ಆದಿಕಾಂಡ ಅಧ್ಯಾಯ 28ರಲ್ಲಿ ತಿಳಿಸಿದೆ. ಅವನಲ್ಲಿ ಮಲಗಿದನು. ಅವನು ದುರ್ಬಲನಾಗಿದ್ದನು, ಆಯಾಸಗೊಂಡಿದ್ದನು. ಅವನ ದೇಹವು ಓಡಿ ಓಡಿ ದಣಿದಿತ್ತು. ಅವನ ಮನಸ್ಸು ಗೊಂದಲಕ್ಕೆ ಒಳಗಾಗಿತ್ತು. ಆದರೆ ರಾತ್ರಿಯ ವೇಳೆಯಲ್ಲಿ ಅವನು ಪರಲೋಕದ ದರ್ಶನವನ್ನು ಕಂಡನು. ಅಲ್ಲಿ ದೇವದೂತರು ಏಣಿಯ ಮೇಲೆ ಹತ್ತುತ್ತಾ ಇಳಿಯುತ್ತಾ ಇದ್ದರು. ಅಲ್ಲಿ ಅವನಿಗೆ ದೇವರ ಸ್ವರವು ಕೇಳಿಸಿತು. ಕರ್ತನು ಅಲ್ಲಿಂದ ಅವನಲ್ಲಿ ಮಾತನಾಡಿ ಹೇಳಿದನು. ಆದಿಕಾಂಡ ಅಧ್ಯಾಯ 28 ವಾಕ್ಯ 12ರಿಂದ 17. ಆ ರಾತ್ರಿ ಅವನು ಒಂದು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ಏಣಿಯು ಭೂಮಿಯ ಮೇಲೆ ನಿಂತಿತು. ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಏರುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅದರ ಮೇಲೆ ನಿಂತುಕೊಂಡು, ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು ನಾನೇ. ನೀನು ಮಲಗಿರುವ ಭೂಮಿಯನ್ನು ನಿನಗೂ ನಿನ್ನ ಸಂತತಿಗೂ ಕೊಡುವೆನು. ನಿನ್ನ ಸಂತತಿಯು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗುವುದು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನಿಂದಲೂ ನಿನ್ನ ಸಂತತಿಯಿಂದಲೂ ಭೂಮಿಯ ಎಲ್ಲ ಕುಲದವರು ಆಶೀರ್ವಾದ ಹೊಂದುವರು. ಇಗೋ, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಪಾಡಿ ಪುನಃ ಈ ದೇಶಕ್ಕೆ ಬರಮಾಡುವೆನು. ಏಕೆಂದರೆ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಎಂದನು. ಯಾಕೋಬನು ನಿದ್ದೆಯಿಂದ ಎಚ್ಚೆತ್ತು, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ನೆಲೆಸಿದ್ದಾನೆ, ಇದು ನನಗೆ ತಿಳಿಯದೆ ಹೋಯಿತು ಎಂದನು. ಅವನು ಭಯಪಟ್ಟವನಾಗಿ
ಈ ಸ್ಥಳವು ಪವಿತ್ರವಾದದ್ದು, ಇದು ದೇವರ ಮನೆಯ ಹೊರತು ಬೇರೆ ಅಲ್ಲ, ಇದು ಪರಲೋಕದ ಬಾಗಿಲು ಎಂದನು. ಆಮೆನ್. ಹಾಲೆಲೂಯ. ಒಂದು ಅಪರಿಚಿತ ಪ್ರದೇಶ. ಅವನ ಜೀವನದ ಅತ್ಯಂತ ದಣಿವಿನ ಸಮಯ, ಓಡಿ ಹೋಗುತ್ತಿದ್ದ ಸಮಯ. ಆದರೆ ದೇವರ ದರ್ಶನದಿಂದ ಅದ್ಭುತವಾದ ಸ್ಥಳವಾಯಿತು. ಆಮೆನ್. ಹಾಲೆಲೂಯ. ಏಕೆಂದರೆ ಅವನು ಉನ್ನತ ದರ್ಶನವನ್ನು ಪಡೆದನು, ಉನ್ನತ ದೃಷ್ಟಿಕೋನವನ್ನು ಪಡೆದನು. ಹಾಲೆಲೂಯ. ಅಲ್ಲದೆ ಇದು ಪ್ರವಾದನಾತ್ಮಕ ಕ್ಷೇತ್ರವೂ ಆಗಿದೆ. ದೇವರ ಮಹಿಮೆಯ ಕ್ಷೇತ್ರದಲ್ಲಿಯೇ ನಾವು ದೇವರ ಪ್ರವಾದನೆಯ ಧ್ವನಿಯನ್ನು ಕೇಳುತ್ತೇವೆ. ಇದು ಮಾನವನ ಕಲ್ಪನೆಯಲ್ಲ, ಜನರನ್ನು ಸಂತೋಷಪಡಿಸಲು ಹೇಳುವ ಮಾತಲ್ಲ. ಕೆಲವರು ಹಾಗೆ ಮಾಡಬಹುದು, ಆದರೆ ನಿಜವಾದ ಪ್ರವಾದನೆಯ ಧ್ವನಿ ದೇವರ ಮಹಿಮೆಯ ಪ್ರಸನ್ನತೆಯಲ್ಲಿ ಕೇಳಿಸುತ್ತದೆ. ಆಮೆನ್. ಹಾಲೆಲೂಯ. ಯಾಕೋಬನು ತನ್ನ ಸಂತತಿ ಭೂಮಿಯ ಧೂಳಿನಂತೆ ಹೆಚ್ಚಾಗುವುದೆಂದು ಕೇಳಿದನು. ಅವನ ಮೂಲಕ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡುವುದೆಂದು ತಿಳಿದನು. ಆಮೆನ್. ಮತ್ತೆ ಕರ್ತನು ಹೇಳಿದನು, ಇಗೋ, ನಾನು ನಿನ್ನೊಂದಿಗಿದ್ದೇನೆ, ನೀನು ಎಲ್ಲಿಗೆ ಹೋದರೂ ನಿನ್ನನ್ನು ಕಾಪಾಡುತ್ತೇನೆ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಇಂದು ಪ್ಯಾಸ್ಟರ್ ರಾಜೇಶ್ ಅವರು ಒಂದು ದರ್ಶನದ ಕುರಿತು ಮಾತನಾಡಿದರು. ದೇವರು ನಿಮ್ಮ ಕೈಯನ್ನು ಹಿಡಿದು ನಡೆಸುವನು, ನಿಮ್ಮನ್ನು ಕಾಪಾಡುವನು, ನಿಮ್ಮೊಂದಿಗೆ ಇರುವನು ಎಂಬ ದೃಶ್ಯವನ್ನು ಅವರು ಹಂಚಿಕೊಂಡರು. ಸರಿಯಲ್ಲವೇ? ಆಮೆನ್. ನೀವು ಇದನ್ನು ಆತ್ಮಿಕ ಆಯಾಮದಲ್ಲಿ ಸ್ವೀಕರಿಸಬೇಕು. ಇದೊಂದು ಒಳ್ಳೆಯ ಸುದ್ದಿ ಮಾತ್ರವಲ್ಲ, ನೀವು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡುವುದಲ್ಲ. ಇದು ನಿಮ್ಮ ಜೀವಸೆಲೆ ಆಗಿದೆ. ಹಾಲೆಲೂಯ. ಯಾವಾಗ ನೀವು ಇದನ್ನು ಕೇಳುತ್ತೀರಿ, ನೀವು ಇದನ್ನು ನಿಮ್ಮ ಜೀವನಾಡಿಯಂತೆ ಹಿಡಿದುಕೊಳ್ಳಬೇಕು. ಹಾಲೆಲೂಯ. ಕರ್ತನ ಮಹಿಮೆಯ ಕ್ಷೇತ್ರಕ್ಕೆ ಪ್ರವೇಶಿಸಿದಾಗ ಸಂಗತಿಗಳು ಸಂಭವಿಸಲು ಆರಂಭಿಸುತ್ತವೆ. ನಿಮ್ಮ ಜೀವನದ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಪರಿಸ್ಥಿತಿ ಎಲ್ಲವೂ ದೇವರ ಆವರ್ತನದಲ್ಲಿ ನಡೆಯಲು ಆರಂಭಿಸುತ್ತದೆ. ಆಮೆನ್. ನಿಮ್ಮ ಬುದ್ಧಿವಂತಿಕೆಯಿಂದ ಅಲ್ಲ, ಮಾನವ ಜ್ಞಾನದಲ್ಲೂ ಅಲ್ಲ, ನಿಮ್ಮ ಯೋಜನೆಗಳ ಪ್ರಕಾರವೂ ಅಲ್ಲ, ಆದರೆ ಎಲ್ಲವೂ ದೇವರ ಸಮಯದಲ್ಲಿ, ದೇವರ ಕ್ರಮದಲ್ಲಿ ನಡೆಯುತ್ತದೆ. ಆಮೆನ್. ಹಾಲೆಲೂಯ. 2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 5 ವಾಕ್ಯ 11. ಕೂಡಿ ಬಂದಿದ್ದ ಯಾಜಕರು ವರ್ಗ ವ್ಯತ್ಯಾಸವಿಲ್ಲದೆ ಎಲ್ಲರೂ ತಮ್ಮನ್ನು ಶುದ್ಧಪಡಿಸಿಕೊಂಡಿದ್ದರು. ನಾರು ಬಟ್ಟೆಗಳನ್ನು ಧರಿಸಿಕೊಂಡು ತಾಳ, ಸ್ವರಮಂಡಲ, ಕಿನ್ನರಿ ಇವುಗಳನ್ನು ಹಿಡಿದುಕೊಂಡ ಲೇವಿಯ ಗಾಯಕರಾದ ಆಸಾಫ್, ಹೇಮಾನ್, ಯದುತೂನರು, ಇವರ ಮಕ್ಕಳು, ಸಹೋದರರು, ತುತ್ತೂರಿಗಳನ್ನು ಊದತಕ್ಕ 120 ಮಂದಿ ಯಾಜಕರು ಯಜ್ಞವೇದಿಯ ಪೂರ್ವ ದಿಕ್ಕಿನಲ್ಲಿ ನಿಂತುಕೊಂಡರು. ಮಂಜೂಷನು ಒಳಗಿಟ್ಟ ಯಾಜಕರು ದೇವಾಲಯದಿಂದ ಹೊರಗೆ ಬಂದ ಕೂಡಲೇ ಒಬ್ಬನೋ ಎಂಬಂತೆ ಸ್ವರವೆತ್ತಿ ಯೆಹೋವನನ್ನು ಕೀರ್ತಿಸುವುದಕ್ಕಾಗಿ ತುತ್ತೂರಿ ಊದುವವರು, ಗಾಯನ ಮಾಡುವವರು ಅಲ್ಲಿ ನಿಂತಿದ್ದರು. ತುತ್ತೂರಿ, ತಾಳ ಮೊದಲಾದ ವಾದ್ಯಗಳ ಧ್ವನಿಯು ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂದು ಕೃತಜ್ಞತಾ ಸ್ತುತಿ ಮಾಡುವವರ ಸ್ವರವು ಕೇಳಿಸಿದೊಡನೆ ಮೇಘವು ಯೆಹೋವನ ಆಲಯದಲ್ಲಿ ತುಂಬಿಕೊಂಡಿತು. ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ದೇವಾಲಯದಲ್ಲಿ ತುಂಬಿಕೊಂಡಿದ್ದರಿಂದ ಯಾಜಕರು ಅಲ್ಲಿ ನಿಂತು
ಸೇವೆ ಮಾಡಲಾರದೆ ಹೋದರು. ಆಮೆನ್. ಹಾಲೆಲೂಯ. ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ದೇವಾಲಯದಲ್ಲಿ ತುಂಬಿಕೊಂಡಿದ್ದರಿಂದ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಾರದೆ ಹೋದರು. ಆಮೆನ್. ಎಲ್ಲವೂ ಸಿದ್ಧವಾಗಿತ್ತು. ಗಾಯಕರು ಸಿದ್ಧರಾಗಿದ್ದರು, ವಾದ್ಯಗಳು ಸಿದ್ಧವಾಗಿದ್ದವು, ಅಭ್ಯಾಸ ಮಾಡಲಾಗಿತ್ತು. ಆರಾಧನಾ ನಾಯಕರು ತಮ್ಮ ಸ್ಥಾನದಲ್ಲಿದ್ದರು. ಆದರೆ ಅವರು ಆರಾಧಿಸಲು ಆರಂಭಿಸಿದಾಗ ದೇವರ ಮಹಿಮೆಯು ಆ ಸ್ಥಳವನ್ನು ತುಂಬಿತು. ಆಮೆನ್. ಅಷ್ಟು ಮಹಿಮೆ ತುಂಬಿತ್ತು ಅಂದರೆ ಅವರು ತಮ್ಮ ಸೇವೆಯನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಹಾಲೆಲೂಯ. ದೇವರು ಅಧಿಕಾರ ವಹಿಸಿಕೊಂಡಾಗ ಎಲ್ಲವೂ ಆತನ ಕೈಯಲ್ಲಿ ಇರುತ್ತದೆ. ಆಮೆನ್. ಹಾಲೆಲೂಯ. ಹೌದು, ದೇವರು ಅಧಿಕಾರ ವಹಿಸಿಕೊಂಡಾಗ ನಾವು ತಿಳಿದುಕೊಳ್ಳಬೇಕು, ನಮ್ಮದೆಲ್ಲವೂ ಮುಗಿಯಿತೆಂದು. ಹಾಲೆಲೂಯ. ಆಗ ನಾವು ನಿಯಂತ್ರಣವನ್ನು ಬಿಡಬೇಕು. ನಮ್ಮ ಕೈಗಳನ್ನು ಸ್ಟೇರಿಂಗ್ ಚಕ್ರದಿಂದ ಹಿಂದೆ ತೆಗೆದುಕೊಳ್ಳಬೇಕು. ನಮ್ಮ ನಿಯಂತ್ರಣದ ಆಸೆಯನ್ನು ಬಿಡಬೇಕು. ಆಮೆನ್. ಹಾಲೆಲೂಯ. ದೇವರು ಅಧಿಕಾರ ವಹಿಸಿಕೊಂಡಾಗ ಎಲ್ಲವೂ ಆತನ ವಶವಾಗುತ್ತದೆ. ಆಮೆನ್. ಇತಿಹಾಸದಲ್ಲಿ ಮಹಾನ್ ಆತ್ಮಿಕ ಜಾಗೃತಿಗಳು ಸಂಭವಿಸಿದ್ದದ್ದು ಜನರು ತಮ್ಮ ನಿಯಂತ್ರಣವನ್ನು ಬಿಟ್ಟಾಗಲೇ. ದೇವರ ಪ್ರಸನ್ನತೆಯನ್ನು ನಮ್ಮ ಚಿಕ್ಕ ಚೌಕಟ್ಟಿನಲ್ಲಿ ಸೀಮಿತಗೊಳಿಸಲು ಸಾಧ್ಯವಿಲ್ಲ. ದೇವರು ನಮ್ಮ ಮಂಗಳೂರಿನ ಈ ಸೇವೆಯನ್ನು, ಈ ಸಭೆಯನ್ನು ಒಂದು ಕೇಂದ್ರವಾಗಿ ನೋಡಿದ್ದಾರೆ. ಈ ಸಭೆಯ ಮುಖಾಂತರ ದೇವರು ತನ್ನ ಮಹಿಮೆಯನ್ನು ಈ ಮಂಗಳೂರು ನಗರದಲ್ಲಿ ತೋರಿಸಲಿದ್ದಾರೆ. ಆಮೆನ್. ಯೇಸುವೇ ಸ್ತೋತ್ರ. ಹಾಲೆಲೂಯ. ನಾವು ಪ್ರತಿ ಆದಿತ್ಯವಾರ ಜೊತೆಯಾಗಿ ಸೇರುವುದು ಒಂದು ಚಿಕ್ಕ ವಿಷಯವಲ್ಲ. ಇದೊಂದು ಕ್ಲಬ್ ಅಲ್ಲ ನಾವು ಪ್ರತಿ ಆದಿತ್ಯವಾರ ಸೇರಿಕೊಳ್ಳಲು. ಆದರೆ ದೇವರು ತುಂಬ ಉನ್ನತವಾದದ್ದು ಮತ್ತು ಸಂಪೂರ್ಣವಾದುದನ್ನು ನಾವು ಕನಸಲ್ಲಿ ಕಂಡದಕ್ಕಿಂತಲೂ ಯೋಚಿಸಿದಕ್ಕಿಂತಲೂ ಹೆಚ್ಚಿನದನ್ನು ಸಿದ್ಧವಾಗಿ ಇಟ್ಟಿದ್ದಾರೆ. ಆಮೆನ್. ಹಾಲೆಲೂಯ. ಆದರೆ ನೀವು ಸಿದ್ಧರಾಗಿದ್ದೀರಾ? ಹೌದು, ನೀವು ಸಿದ್ಧರಾಗಿದ್ದೀರಾ? ಹಾಲೆಲೂಯ. ಕ್ರಿಸ್ತನಲ್ಲಿ ಆ ಆಯಾಮದಲ್ಲಿ ನಿಮ್ಮ ಮೌಲ್ಯವನ್ನು, ನಿಮ್ಮ ಉದ್ದೇಶವನ್ನು, ಆತನ ಮಹಿಮೆಯ ವೈಭವವನ್ನು ಒಮ್ಮೆ ಕಂಡ ನಂತರ ನೀವು ಕಡಿಮೆ ಮಟ್ಟದ ಯಾವುದಕ್ಕೂ ತೃಪ್ತಿ ಪಡುವುದಿಲ್ಲ. ಆಮೆನ್. ಹಾಲೆಲೂಯ. ಅದು ಬೈಬಲಿನ ಒಂದು ವಿಶಿಷ್ಟತೆಯಾಗಿದೆ. ಹೌದು, ನಿಮ್ಮ ಧಾರ್ಮಿಕತೆಯಾಗಲಿ ಬೇರೆ ಯಾವುದೇ ಆಗಲಿ ಅದಕ್ಕೆ ಸರಿಸಾಟಿಯಿಲ್ಲ. ಆಮೆನ್. ಇದು ನಿಮ್ಮ ಜೀವನದ ಮಟ್ಟಗಳನ್ನು, ಹಂತಗಳನ್ನು ಬದಲಾಯಿಸುವ ಸ್ಥಳವಾಗಿದೆ. ಹಾಲೆಲೂಯ. ಫಿಲಿಪಿಯರಿಗೆ ಅಧ್ಯಾಯ 4 ವಾಕ್ಯ 19 ಹೇಳಿದೆ, ನನ್ನ ದೇವರು ತನ್ನ ಮಹಿಮೆಯ ಐಶ್ವರ್ಯದ ಪ್ರಕಾರ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವನು. ಆಮೆನ್. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಪಡೆಯುವುದು ಕೇವಲ ಹೇಳಿದ ಮಾತುಗಳನ್ನೇ ಪುನಃ ಪುನಃ ಹೇಳುವುದರಿಂದ ಅಲ್ಲ, ದೇವರ ಮಹಿಮೆಯ ಆಯಾಮವನ್ನು ಸ್ಪರ್ಶಿಸಿರುವುದರಿಂದ. ಆಮೆನ್. ನೀವು ಆತನ ಮುಖವನ್ನು ನೋಡುವುದರಲ್ಲಿ ತಲ್ಲೀನರಾಗಿರುವಾಗ, ಆತನ ಪ್ರೀತಿಯಲ್ಲಿ ಮುಳುಗಿರುವಾಗ, ಆತನ ಪರಿಶುದ್ಧತೆಯ ಸೌಂದರ್ಯದಲ್ಲಿ ಆರಾಧಿಸುತ್ತಿರುವಾಗ, ಆತನು ತನ್ನ ಮಹಿಮೆಯ
ಐಶ್ವರ್ಯದ ಪ್ರಕಾರ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ. ಆಮೆನ್. ಹಾಲೆಲೂಯ. ದೇವರ ಮಹಿಮೆ ಪೂರೈಕೆ ಮಾಡುತ್ತದೆ. ಹಾಲೆಲೂಯ. ಹೌದು, ಕಾಲೇಜು ಪ್ರವೇಶವಾಗಲಿ, ಜೀವನ ಸಂಗಾತಿಯ ಆಯ್ಕೆಯಾಗಲಿ, ಉದ್ಯೋಗವಾಗಲಿ, ಬಡ್ತಿಯಾಗಲಿ, ಇವೆಲ್ಲವೂ ದೇವರ ಮಹಿಮೆಯ ಆಯಾಮದಲ್ಲಿ ಸಂಭವಿಸುತ್ತದೆ. ಅನಿರೀಕ್ಷಿತವಾದ ಆಶೀರ್ವಾದಗಳು ಬರುತ್ತವೆ. ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಬಡ್ತಿಗಳು ನಿಮ್ಮ ಹೆಸರಿನೊಂದಿಗೆ ನಿಮ್ಮ ಬಾಗಿಲನ್ನು ತಟ್ಟುತ್ತವೆ. ಆಮೆನ್. ಹಾಲೆಲೂಯ. ಸ್ತೋತ್ರ ಯೇಸುವೆ. ಹೌದು, ಇಲ್ಲಿ ನಿಮ್ಮ ದೈಹಿಕ ವ್ಯಕ್ತಿತ್ವವನ್ನು ಬದಲಾಯಿಸುವ ಆಯಾಮವಾಗಿದೆ. ನಿಮಗೆ ಫೇಶಿಯಲಿನ ಅಗತ್ಯವಿಲ್ಲ. ದೇವರ ಮಹಿಮೆಯ ಪ್ರಸನ್ನತೆಯಲ್ಲಿ ಇರಿ. ಮೋಸೆಯು ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡಿದಾಗ ಅವನ ಮುಖವು ಪ್ರಕಾಶಿಸಿತು. ಅವನ ಕಣ್ಣುಗಳು ಮಂದವಾಗಲಿಲ್ಲ, ಅವನ ಬಲ ಕುಂದಲಿಲ್ಲ. ಆಮೆನ್. ಹೌದು, ನಿಮ್ಮ ಸಂಪೂರ್ಣ ದೈಹಿಕ ವ್ಯಕ್ತಿತ್ವವೇ ಬದಲಾಗುತ್ತದೆ. ಆಮೆನ್. ಹೌದು, ದೇವರ ಸನ್ನಿಧಿಯಲ್ಲಿ ನಿಮ್ಮೊಳಗೂ ಒಂದು ಬದಲಾವಣೆ ಉಂಟಾಗುತ್ತದೆ. ನಿಮ್ಮ ಹೃದಯದಲ್ಲಿ ಹೊಸ ಧೈರ್ಯ ಬರುತ್ತದೆ. ನೀವು ಸರಿಯಾದ ಸ್ಥಳದಲ್ಲಿ ಇದ್ದೀರಿ ಎಂಬ ಭಾವನೆ ಬರುತ್ತದೆ. ಆಮೆನ್. ಹಾಲೆಲೂಯ. ನಿಮ್ಮೊಳಗಿಂದಲೇ ನೀವು ಹೇಳಲು ಆರಂಭಿಸುತ್ತೀರಿ, ನಾನು ಯಾರು ಎಂಬುದು ನನಗೆ ಗೊತ್ತಿದೆ. ಬೇರೆ ಯಾರಾದರೂ ನಿಮಗೆ ಹೇಳಬೇಕಾಗಿಲ್ಲ. ಪಾಸ್ಟರ್ ಅವರು ಆಶೀರ್ವಾದದ ಮಾತನ್ನು ಹೇಳಿದರು. ಸುಂದರವಾಗಿರುವುದು ಮತ್ತು ಆಕರ್ಷಕವಾಗಿರುವುದರ ಬಗ್ಗೆ. ಯಾರೆಲ್ಲ ಅವರು ಹೇಳಿದ ಮಾತನ್ನು ಕೇಳಿದ್ದೀರಿ ಮತ್ತು ಅದನ್ನು ಸ್ವೀಕರಿಸಿದ್ದೀರಿ? ನಾನು ಅದನ್ನು ಸ್ವೀಕರಿಸಿದ್ದೇನೆ. ಆಮೆನ್. ಈ ವೇದಿಕೆಯಿಂದ ಬರುವ ಪ್ರತಿಯೊಂದು ವಾಕ್ಯವನ್ನು ಸ್ವೀಕರಿಸಿರಿ. ಆಮೆನ್. ಹಾಲೆಲೂಯ. ಜನರು ನಿಮ್ಮನ್ನು ನೋಡಿ, ಎಷ್ಟು ಆಕರ್ಷಕ ವ್ಯಕ್ತಿ ಎಂದು ಹೇಳುವರು. ಹಾಲೆಲೂಯ. ಮಾತ್ರವಲ್ಲ, ನಿಮ್ಮ ವೃದ್ಧಾಪ್ಯದಲ್ಲಿಯೂ ನೀವು ಫಲಭರಿತರಾಗಿರುವಿರಿ. ಆಮೆನ್. ನೀವು ತಾಜತನದಿಂದಲೂ ಸಮೃದ್ಧಿಯಿಂದಲೂ ಇರುವಿರಿ. ಹಾಲೆಲೂಯ. ದೇವರ ಮಹಿಮೆಯನ್ನು ಹೇಗೆ ಆಕರ್ಷಿಸಬೇಕು? ನೀವು ಯಾವುದಕ್ಕೆ ಮೌಲ್ಯವನ್ನು ಕೊಡುತ್ತೀರಿ, ಅದನ್ನೇ ನೀವು ಆಕರ್ಷಿಸುತ್ತೀರಿ. ನೀವು ಯಾವುದಕ್ಕೆ ಮೌಲ್ಯ ಕೊಡುವುದಿಲ್ಲವೋ ಅದನ್ನು ನೀವು ಆಕರ್ಷಿಸಲಾರಿರಿ. ಯೇಸುವಿಗಾಗಿ ಸಂಪೂರ್ಣವಾಗಿ ಜೀವಿಸುವವರನ್ನು, ಉರಿಯುತ್ತಿರುವ ಆರಾಧಕರನ್ನು ನೀವು ನೋಡಿದಾಗ ಆ ವ್ಯಕ್ತಿಯ ಜೀವನದಲ್ಲಿ ಎಂತಹ ಕೃಪೆ ಇದೆ ಎಂದು ಮೆಚ್ಚಿದರೆ ಆ ಕೃಪೆಯು ನಿಮ್ಮ ಜೀವನಕ್ಕೂ ಹರಿಯಲು ಪ್ರಾರಂಭಿಸುತ್ತದೆ. ಹಾಲೆಲೂಯ. ಆಮೆನ್. ನೀವು ಯಾವುದಕ್ಕೆ ಮೌಲ್ಯವನ್ನು ನೀಡುತ್ತೀರೋ ಅದನ್ನೇ ನೀವು ಆಕರ್ಷಿಸುತ್ತೀರಿ. ದೇವರ ಮಹಿಮೆ ಸರ್ವವನ್ನು ದಹಿಸುವ ಅಗ್ನಿ. ಹಾಲೆಲೂಯ. ವಿಮೋಚನಾ ಕಾಂಡ ಅಧ್ಯಾಯ 24 ವಾಕ್ಯ 17ರಲ್ಲಿ ದೇವರ ಮಹಿಮೆಯನ್ನು ಸರ್ವವನ್ನು ದಹಿಸುವ ಅಗ್ನಿ ಎಂದು ವರ್ಣಿಸಲಾಗಿದೆ. ದೇವರ ಅಗ್ನಿಯು ಶುದ್ಧೀಕರಿಸುತ್ತದೆ, ಪವಿತ್ರಗೊಳಿಸುತ್ತದೆ, ಬಂಧನಗಳನ್ನು ಮುರಿಯುತ್ತದೆ, ಶಾಪಗಳನ್ನು ಸುಡುತ್ತದೆ, ಆತ್ಮಿಕ ಜಡತ್ವವನ್ನು ತೆಗೆದು ಹಾಕುತ್ತದೆ. ದೇವರ ಅಗ್ನಿ ನಿಮ್ಮ ಜೀವನದಲ್ಲಿ ಉರಿಯಲು ಆರಂಭಿಸಿದಾಗ ನೀವು ಮೌನವಾಗಿ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆಮೆನ್. ಹಾಲೆಲೂಯ. ನಿಮಗೆ ಭೇಟಿಯಾಗುವ ಎಲ್ಲರಿಗೂ ನೀವು ಸುವಾರ್ತೆಯನ್ನು ಹಂಚಿಕೊಳ್ಳಲು ಬಯಸುತ್ತೀರಿ. ದೇವರ ವಾಕ್ಯವನ್ನು ಹೇಳಲು ಬಯಸುತ್ತೀರಿ.
ದೇವರ ವಾಕ್ಯ ಹೇಳುತ್ತದೆ, ನಾನು ಮೌನವಾಗಿರಲು ಪ್ರಯತ್ನಿಸಿದೆ, ಆದರೆ ಆತನ ವಾಕ್ಯವು ನನ್ನ ಎಲುಬುಗಳಲ್ಲಿ ಉರಿಯುವ ಅಗ್ನಿಯಂತಿತ್ತು. ಆಮೆನ್. ಹೌದು, ನಿಮ್ಮ ಜೀವನದಲ್ಲಿ ಕೆಲವೊಂದು ಜನರನ್ನು ಕಂಡುಕೊಳ್ಳಿರಿ ಮತ್ತು ಅವರಿಗೆ ಸುವಾರ್ತೆಯನ್ನು, ಯೇಸುವನ್ನು ನೀಡಿರಿ. ಸುವಾರ್ತೆಯ ಶಕ್ತಿಯನ್ನು ನೀಡಿರಿ. ಅವರ ಜೀವನಗಳನ್ನು ಆಶೀರ್ವದಿಸಿರಿ. ಆಮೆನ್. ಹಾಲೆಲೂಯ. ದೇವರಾಜ್ಞೆ ಮತ್ತು ಪವಿತ್ರಾತ್ಮನು ಪುನಃ ತನ್ನ ಮಹಿಮೆಯ ಚಲನೆಯನ್ನು ಪ್ರಾರಂಭಿಸಲಿ. ಹಾಲೆಲೂಯ. ಅಜುಜಾ ಸ್ಟ್ರೀಟ್ ಪುನರುಜ್ಜೀವನದಲ್ಲಿ ಜನರು ರಸ್ತೆಗಳಲ್ಲಿ ಮೊಣಕಾಲು ಊರಿ ಅತ್ತರು. ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಗಳಲ್ಲಿ ಪಶ್ಚಾತ್ತಾಪ ಪಟ್ಟರು. ಯಾರೂ ಅವರನ್ನು ಒತ್ತಾಯಿಸಲಿಲ್ಲ. ಅದು ದೇವರ ಚಲನೆಯ ಅಗ್ನಿಯಾಗಿತ್ತು. ಆಮೆನ್. ಹಾಲೆಲೂಯ. ಮತ್ತು ಜನರು ಕಟ್ಟಡಗಳ ಮೇಲೆ ಮೋಡದಂತಿರುವ ದೇವರ ಪ್ರಸನ್ನತೆಯನ್ನು ಕಂಡಿದ್ದಾರೆ ಎಂದು ಸಾಕ್ಷಿ ಹೇಳಿದ್ದಾರೆ. ಹಾಲೆಲೂಯ. ದೇವರ ಮಹಿಮೆಯು ಗೋಚರವಾಗುವಂಥದ್ದು. ಹಾಲೆಲೂಯ. ಆಮೆನ್. ದೇವರ ಮಹಿಮೆ ಬಲಿದಾನದೊಂದಿಗೆ ಬರುತ್ತದೆ. ನೀವು ನಿಮ್ಮ ಬಲಿಪೀಠವನ್ನು ಕಟ್ಟಬೇಕು. ನೀವು ಪ್ರತಿದಿನ ದೇವರನ್ನು ಭೇಟಿಯಾಗುವ ಒಂದು ಬಲಿಪೀಠವನ್ನು ನಿರ್ಮಿಸಬೇಕು. ಅಂತ್ಯಕಾಲದ ದೊಡ್ಡ ಮೋಸವೆಂದರೆ ಜನರು ತಮ್ಮ ದೈನಂದಿನ ಪ್ರಾರ್ಥನೆಯನ್ನು ಬಿಟ್ಟು ಬಿಡುವುದು. ಹೌದು, ಬಲಿಪೀಠಗಳು ಕುಸಿದಾಗ ಪ್ರಾರ್ಥನೆ ಕಡಿಮೆಯಾಗುತ್ತದೆ. ಸಭೆಗಳು ದುರ್ಬಲಗೊಳ್ಳುತ್ತವೆ. ಪ್ರಾರ್ಥನೆಯು ಕಡಿಮೆಯಾದಾಗ ಬಲಿಪೀಠಗಳು ಕುಸಿದು ಬೀಳುತ್ತವೆ. ಯಾವಾಗ ಬಲಿಪೀಠಗಳು ರಾಜಿ ಮಾಡಿಕೊಳ್ಳುತ್ತವೆ, ನಾವು ಶತ್ರುವಿಗೆ ಸುಲಭವಾಗಿ ಅವಕಾಶವನ್ನು ನೀಡುತ್ತೇವೆ. ಆದರೆ ನಿರಂತರ ಪ್ರಾರ್ಥನೆ ಮತ್ತು ಸಮರ್ಪಣೆಯು ದೇವರ ಮಹಿಮೆಯನ್ನು ಆಕರ್ಷಿಸುತ್ತದೆ. ಆಮೆನ್. ಹಾಲೆಲೂಯ. ಬಲಿಪೀಠಗಳನ್ನು ನಿರ್ಮಿಸಬೇಕು. ಕೆಲವೊಮ್ಮೆ ನೀವು ಒಣಗಿದಂತೆ ಭಾವಿಸಬಹುದು, ಏನೂ ಅನುಭವವಾಗದಿರಬಹುದು. ಆವಾಗ ನೀವು ನಿಮ್ಮ ಬಾಯನ್ನು ತೆರೆಯಿರಿ, ದೇವರನ್ನು ಸ್ತುತಿಸಿರಿ, ಆ ಅಗ್ನಿಯನ್ನು ಮತ್ತೆ ಕೆರಳಿಸಿರಿ. ಹಾಲೆಲೂಯ. ಆಮೆನ್. ಹಿಂದಿನ ಕಾಲದಲ್ಲಿ ಮಹಿಳೆಯರು ಅಗ್ನಿಯನ್ನು ಜೋರಾಗಿ ಉರಿಸಲು ಒಂದು ಕೊಳವೆಯನ್ನು ಉಪಯೋಗಿಸುತ್ತಿದ್ದರು. ಆ ಕೊಳವೆಯ ಮುಖಾಂತರ ಗಾಳಿಯನ್ನು ಊದಿದಾಗ ಬೆಂಕಿಯು ಜೋರಾಗಿ ಉರಿಯುತ್ತಿತ್ತು. ಅದೇ ರೀತಿ ಇಂದು ಪವಿತ್ರಾತ್ಮರು ಆ ಬೆಂಕಿಯನ್ನು ನಿಮ್ಮೊಳಗೆ ಜೋರಾಗಿ ಉರಿಸಲಿ. ನೀವು ಎಂದಿನಂತೆ ಇನ್ನು ಮುಂದಕ್ಕೂ ಇರದಂತೆ ದೇವರು ನಿಮ್ಮನ್ನು ಆತನ ಮಹಿಮೆಯಿಂದ ಪರಿವರ್ತಿಸಲಿ. ನೀವು ಈ ಪಟ್ಟಣದೊಳಗೆ ಆತನ ಒಂದು ಬಲಯುತವಾದ ಪಾತ್ರೆ ಆಗುವಂತೆ ನಿಮ್ಮನ್ನು ತುಂಬಲಿ. ಆಮೆನ್. ಹಾಲೆಲೂಯ. ಸ್ತೋತ್ರ ಯೇಸುವೆ. ದೇವರ ಮಹಿಮೆಯನ್ನು ಕಂಡಂತಹ ಇನ್ನೊಬ್ಬ ಮನುಷ್ಯನೆಂದರೆ ಪ್ರವಾದಿಯಾದ ಎಜೆಕಿಯೇಲನು. ದೇವರ ಮಹಿಮೆಯು ಅವನ ಮೇಲೆ ಬಂದಾಗ ಅವನು ಒಣ ಎಲುಬುಗಳ ಕಣಿವೆಯಲ್ಲಿ ನಿಂತಿದ್ದನು. ಅವುಗಳು ಅತಿಯಾಗಿ ಒಣಗಿ ಭರವಸೆಯನ್ನು ಕಳೆದುಕೊಂಡಿದ್ದವು. ದೇವರ ವಾಕ್ಯವು ಅವನ ಬಳಿ ಬಂದು ಕೇಳಿತು, ಈ ಎಲುಬುಗಳು ಜೀವಿಸಬಹುದೇ ಎಂದು. ದೇವರ ಮಹಿಮೆಯು ಚಲಿಸಿತು. ಎಲುಬುಗಳು ಒಂದಕ್ಕೊಂದು ಸೇರಿಕೊಂಡವು. ನರಗಳು ಬಂದವು. ಮಾಂಸ ಬೆಳೆಯಿತು. ಅವುಗಳು ಮಹಾ ಸೈನ್ಯವಾಗಿ ನಿಂತವು. ಹಾಲೆಲೂಯ. ಆಮೆನ್. ದೇವರ ಮಹಿಮೆಯ ಆಯಾಮದಲ್ಲಿ ಯಾವುದೂ ಅಸಾಧ್ಯವೆಂಬುದು ಇಲ್ಲ. ದೇವರು ಇಲ್ಲದಿರುವುದನ್ನೇ ಇದ್ದಂತೆ ಕರೆಯುವ ದೇವರು. ಆಮೆನ್. ಹಾಲೆಲೂಯ. ದೇವರ ಮಹಿಮೆಯ ಆಯಾಮ, ದೇವರ ಮಹಿಮೆಯ ಹಂತ
ಅದು ನಿಮ್ಮ ಕಥೆಯನ್ನೇ ಬದಲಾಯಿಸುತ್ತದೆ. ಹೌದು, ನಿಮ್ಮ ಕಥೆಯು ಮುಂದುವರಿದು ಹೋಗುತ್ತದೆ. ದೇವರು ನಿಮ್ಮ ಜೀವನಕ್ಕೆ ಹೆಚ್ಚಿನ ಪುಟಗಳನ್ನು ಸೇರಿಸುತ್ತಾರೆ. ಆಮೆನ್, ಹಾಲೆಲೂಯ. ದೇವರ ಪ್ರಸನ್ನತೆಯ ಹಸಿವು, ಆತನಿಗಾಗಿ ಬಯಸುವುದು, ದೇವರ ಬಗೆಗಿನ ಹಸಿವು ಆತನ ಪ್ರಸನ್ನತೆಯನ್ನು ಆಕರ್ಷಿಸುತ್ತದೆ. ಆಮೆನ್. ನೀವು ನಿಮ್ಮಿಂದಲೇ ತೃಪ್ತರಾಗಿದ್ದರೆ, ನೀವು ನಿಮ್ಮಲ್ಲೇ ಆರಾಮವಾಗಿದ್ದರೆ, ನೀವು ನಿಮ್ಮಲ್ಲಿ ಸಂಪೂರ್ಣವಾಗಿ ತುಂಬಿಕೊಂಡಿದ್ದರೆ, ನೀವು ಆತನ ಮಹಿಮೆಯನ್ನು ಕಾದುಕೊಂಡಿದ್ದರೂ ಸಹ ಆ ಸ್ಥಿತಿಯಲ್ಲಿ ನೀವು ದೇವರ ಮಹಿಮೆಯನ್ನು ಅನುಭವಿಸುವುದು ಕಷ್ಟ. ಹೌದು, ನೀವು ನಿಮ್ಮಿಂದ ಹೊರಗೆ ಬಂದು ಎಲ್ಲಿ ದೇವರ ಪ್ರಸನ್ನತೆ ಇದೆಯೋ ಅಲ್ಲಿಗೆ ಬರಬೇಕು ಮತ್ತು ದೇವರಲ್ಲಿ ಹೇಳಬೇಕು, ದೇವರೇ, ನನಗೆ ನಿನ್ನ ಮಹಿಮೆಯನ್ನು ಅನುಭವಿಸಬೇಕು, ನಿನ್ನ ಪ್ರಸನ್ನತೆಯಲ್ಲಿ ಜೀವಿಸಬೇಕು. ಕರ್ತನೇ, ನೀನಿಲ್ಲದೆ ನಾನು ಬದುಕಲಾರೆ. ನಿನ್ನ ಪ್ರಸನ್ನತೆ ಇಲ್ಲದೆ ನಾನು ಒಂದು ಹೆಜ್ಜೆಯನ್ನೂ ಇಡಲಾರೆ. ನನಗೆ ನಿನ್ನ ಮಹಿಮೆ ಬೇಕು. ಆಗ ಪರಲೋಕದ ಬಾಗಿಲುಗಳು ತೆರೆಯಲು ಆರಂಭವಾಗುತ್ತವೆ. ನೀವು ಪ್ರವಾದನೆಗಳನ್ನು ಕೇಳಲು ಪ್ರಾರಂಭಿಸುತ್ತೀರಿ. ಆಮೆನ್. ಧ್ವನಿಯನ್ನು ಕೇಳಲು ಆರಂಭಿಸುತ್ತೀರಿ. ಆತ್ಮಿಕ ಸಂಗತಿಗಳನ್ನು ಗ್ರಹಿಸಲು ಆರಂಭಿಸುತ್ತೀರಿ. ದೇವರ ಮಾರ್ಗದರ್ಶನವನ್ನು ಅನುಭವಿಸುತ್ತೀರಿ. ಹಾಲೆಲೂಯ. ದೇವರ ಮಹಿಮೆಯ ಅತ್ಯಂತ ದೊಡ್ಡ ಪ್ರಕಟಣೆ ಯಾವುದೆಂದರೆ ಅದು ಯೇಸು ಕ್ರಿಸ್ತನ ಪುನರುತ್ಥಾನ. ಯೇಸು ಸಮಾಧಿಯಲ್ಲಿ ಇಡಲ್ಪಟ್ಟನು, ಆದರೆ ಮೂರನೇ ದಿನ ಕಲ್ಲು ಉರುಳಿಸಲ್ಪಟ್ಟಿತು. ಮರಣದ ಶಕ್ತಿ ಬಿಡುಗಡೆಯಾಯಿತು. ಮರಣವು ಸೋಲಿಸಲ್ಪಟ್ಟಿತು ಮತ್ತು ಪುನರುತ್ಥಾನದ ಶಕ್ತಿ ಬಿಡುಗಡೆಯಾಯಿತು. ಮರಣವು ಸೋಲಿಸಲ್ಪಟ್ಟಿತು ಮತ್ತು ದೇವರ ಮಹಿಮೆಯು ಸಂಪೂರ್ಣವಾಗಿ ಪ್ರಕಟವಾಯಿತು. ಯೇಸು ಜೀವಂತನಾದನು, ಪುನರುತ್ಥಾನಗೊಂಡನು. ಹಾಲೆಲೂಯ, ಆಮೆನ್. ರೋಮಪುರದವರಿಗೆ ಅಧ್ಯಾಯ 8 ವಾಕ್ಯ 11ರಲ್ಲಿ ಹೇಳಿದೆ, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯುದೇಹಗಳನ್ನು ಸಹ ಬದುಕಿಸುವನು. ಆಮೆನ್, ಹಾಲೆಲೂಯ. ಎಲ್ಲ ಕಾಲು ನೋವುಗಳು ಗುಣ ಹೊಂದಲಿ ಯೇಸುವಿನ ನಾಮದಲ್ಲಿ. ದೇವರ ಆಶೀರ್ವಾದವಾಗಿ ಚುರುಕುತನ, ಚಲನಶೀಲತೆ, ಚೈತನ್ಯ ಬರಲಿ. ಉತ್ತಮ ಆರೋಗ್ಯವು ದೇವರ ಆಶೀರ್ವಾದವಾಗಿದೆ. 1 ಪೇತ್ರನು ಅಧ್ಯಾಯ 4 ವಾಕ್ಯ 14ರಲ್ಲಿ ಹೇಳಿದೆ, ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಅದೇ ಆತ್ಮನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು. ಹಾಲೆಲೂಯ. ದೇವರ ಆತ್ಮನು ಮಹಿಮೆಯ ಆತ್ಮನಾಗಿದ್ದಾನೆ. ಆತನು ನಿಮ್ಮೊಳಗೆ ವಾಸಿಸುತ್ತಾನೆ. ನೀವು ನಿಮ್ಮಲ್ಲಿ ಆಲೋಚನೆ ಮಾಡಿರಿ. ಹೌದು, ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು, ಅದೇ ಆತ್ಮನು ನಿಮ್ಮ ಒಳಗೆ ಜೀವಿಸುತ್ತಾನೆ. ಅಂದರೆ ಅದರ ಅರ್ಥವೇನು? ಆತನು ನಿಮಗೆ ಜೀವವನ್ನು ಕೊಡುತ್ತಾನೆ. ನನ್ನ ಮೃತ್ಯುದೇಹದಲ್ಲಿ ಆತನು ವಾಸಿಸುತ್ತಾನೆ. ಆಮೆನ್, ಹಾಲೆಲೂಯ. ಯೇಸುವೇ ಸ್ತೋತ್ರ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ದೇವರ ಮಹಿಮೆಯನ್ನು ಸ್ಪರ್ಶಿಸಿದಾಗ ದೇವರ ಮಹಿಮೆ ಯಾವುದೇ ಮಿತಿಗಳಲ್ಲಿ ಬಂಧಿತವಾಗಿರುವುದಿಲ್ಲ. ಹಾಲೆಲೂಯ. ಯೋಹಾನನನ್ನು
ಪಾತ್ಮೋಸ್ ದ್ವೀಪಕ್ಕೆ ಕಳುಹಿಸಿದಾಗ ಸೈತಾನನು ಇದೀಗ ಎಲ್ಲವೂ ಮುಗಿದು ಹೋಯಿತು ಎಂದುಕೊಂಡಿರಬಹುದು. ಆದರೆ ಅದೇ ಸ್ಥಳದಲ್ಲಿ ಪ್ರಕಟಣೆ ಗ್ರಂಥ ಬರೆಯಲ್ಪಟ್ಟಿತ್ತು. ಆಮೇನ್. ಯೋಹಾನನ ಸುವಾರ್ತೆ ಅಧ್ಯಾಯ 21 ವಾಕ್ಯ 3. ಆಗ ಅವರಿಗೆ ಸಿಮೋನ ಪೇತ್ರನು, ನಾನು ಮೀನು ಹಿಡಿಯಲು ಹೋಗುತ್ತೇನೆಂದು ಹೇಳಲು ಅವರು ಅವನಿಗೆ, ನಾವು ಸಹ ನಿನ್ನ ಜೊತೆಯಲ್ಲಿ ಬರುತ್ತೇವೆ ಎಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು. ಆದರೆ ಆ ರಾತ್ರಿ ಅವರಿಗೆ ಏನೂ ಸಿಗಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗೂ ಶಿಷ್ಯರು ಆತನನ್ನು ಯೇಸುವೇ ಎಂದು ಗುರುತಿಸಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ, ನಿಮ್ಮಲ್ಲಿ ಮೀನುಗಳು ಉಂಟೋ ಎಂದು ಕೇಳಲು ಅವರು ಆತನಿಗೆ ಇಲ್ಲ ಎಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆಯನ್ನು ಬೀಸಿರಿ, ಆಗ ನಿಮಗೆ ಸಿಕ್ಕುತ್ತವೆ ಎಂದು ಹೇಳಿದನು. ಅವರು ಬಲೆ ಬೀಸಿದಾಗ ಮೀನುಗಳು ರಾಶಿ ರಾಶಿಯಾಗಿ ಬಲೆಗೆ ಬಂದು ಸೇರಿದ್ದರಿಂದ ಅವರಿಗೆ ಬಲೆಯನ್ನು ಹಿಡಿಯುವುದಕ್ಕೆ ಸಾಧ್ಯವಾಗದೆ ಹೋಯಿತು. ಆಗ ಯೇಸುಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಆತನು ಕರ್ತನೇ ಎಂದು ಹೇಳಿದನು. ಸಿಮೋನ್ ಪೇತ್ರನು ಅದನ್ನು ಕೇಳಿ ತಾನು ತೆಗೆದು ಬಿಟ್ಟಿದ್ದ ತನ್ನ ಮೇಲಂಗಿಯನ್ನು ಸುತ್ತಿಕೊಂಡು ಸಮುದ್ರದೊಳಗೆ ಧುಮುಕಿದನು. ಆಮೆನ್. ಹಾಲೆಲೂಯ. ಇಲ್ಲಿ 3ನೇ ವಾಕ್ಯವು ಹೇಳುತ್ತದೆ, ಸಿಮೋನ ಪೇತ್ರನು ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಎಂದು ಹೇಳಲು ಅವರು ನಾವೂ ಸಂಗಡ ಬರುತ್ತೇವೆ ಅಂದರು. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಇಲ್ಲಿ ಪೇತ್ರನು ಒಂದು ನಿರ್ಧಾರ ಮಾಡಿಕೊಂಡಿದ್ದನು, ನಾನು ನನ್ನ ಕರೆಯನ್ನು ಬಿಟ್ಟು ಬಿಡುತ್ತೇನೆ ಎಂದು. ನಾನು ಬಿಟ್ಟು ಬಿಡುತ್ತೇನೆ. ಹಾಲೆಲೂಯ. ಮತ್ತು ಅವನು ಬೇರೆಯವರಲ್ಲಿ ಹೇಳುತ್ತಾನೆ, ನಾನು ಮೀನು ಹಿಡಿಯಲು ಹೋಗುತ್ತಿದ್ದೇನೆ ಎಂದು ಹೇಳುವಾಗ ಬೇರೆಯವರು ಹೇಳಿದರು, ನಮ್ಮ ಮನಸ್ಥಿತಿಯೂ ಅದೇ ಆಗಿದೆ. ಆದರೆ ಈ ಸಂಜೆ ಪವಿತ್ರಾತ್ಮನು ಹೇಳುತ್ತಿರುವುದು, ದೇವರು ನಿಮಗೆ ಕೊಟ್ಟ ಕರೆಯನ್ನು ಬಿಟ್ಟು ಬಿಡಬೇಡಿ. ಆಮೆನ್. ಹಾಲೆಲೂಯ. ಹೌದು, ನೀವು ಅನೇಕ ವೈಫಲ್ಯಗಳನ್ನು ಹಾದು ಹೋಗಿರಬಹುದು. ಅದೇ ವಿಫಲತೆಯ ಭಾರವನ್ನು ಹೊತ್ತು ಇಲ್ಲಿ ಕುಳಿತಿರಬಹುದು. ಆದರೆ ನಿಮ್ಮ ಕರೆಯನ್ನು ಬಿಟ್ಟು ಬಿಡಬೇಡಿರಿ, ಯಾಕೆಂದರೆ ಯೇಸು ನಿಮ್ಮನ್ನು ಬಿಟ್ಟು ಬಿಡಲಿಲ್ಲ. ಕೆಲವರು ಹೀಗೆ ಯೋಚಿಸುತ್ತಿರಬಹುದು, ಕರ್ತನೇ, ಇದು ತುಂಬ ಕಷ್ಟವಾಗಿದೆ, ನಾನು ಇದಕ್ಕಾಗಿ ಸಾಕಷ್ಟು ಒಳ್ಳೆಯವನಲ್ಲ, ನಿಮ್ಮ ಮಟ್ಟವನ್ನು ತಲುಪಲು ನನಗೆ ಆಗುತ್ತಿಲ್ಲ. ಆದರೆ ಯೇಸು ತನ್ನ ಶಿಷ್ಯರನ್ನು ಭೇಟಿಯಾದಾಗ ಅವರನ್ನು ಗದರಿಸಲು ಕೋಲನ್ನು ತೆಗೆದುಕೊಂಡು ಬರಲಿಲ್ಲ. ಆತನು ಅವರನ್ನು ಪ್ರೀತಿಯಿಂದ ಮಕ್ಕಳೇ ಎಂದು ಕರೆದನು. ಆದರೆ ಶಿಷ್ಯರ ಆತ್ಮಿಕ ಸ್ಥಿತಿಯು ಎಷ್ಟು ದುರ್ಬಲವಾಗಿತ್ತು ಅಂದರೆ ಅವರು ಯೇಸುವನ್ನು ಗುರುತಿಸಲಿಲ್ಲ. ಹೌದು, ನಿಮ್ಮ ಕರೆಯನ್ನು ಬಿಟ್ಟು ಬಿಡಬೇಡಿರಿ. ಯಾಕೆ? ನಿಮ್ಮ ಜೀವನದಲ್ಲಿರುವ ದೇವರ ಕರೆಯನ್ನು ನೀವು ಏಕೆ ಬಿಟ್ಟು ಬಿಡಬಾರದು? ಯಾಕೆಂದರೆ ನಿಮ್ಮ ಕರೆಯು ಶಕ್ತಿಯುತವಾಗಿದೆ. ಹೌದು, ದೇವರು ನಿಮ್ಮ ಜೀವನದ ಮೇಲೆ ಇಟ್ಟಿರುವ ಕರೆಯು ಅಪಾರ ಶಕ್ತಿಯನ್ನು ಹೊಂದಿದೆ. ಎರಡನೇದಾಗಿ, ಆ ಕರೆಯು ದೇವರಿಗೆ ಅಮೂಲ್ಯವಾಗಿದೆ. ಅದನ್ನು ಸಾಮಾನ್ಯ ವಿಷಯದಂತೆ ಪರಿಗಣಿಸಬೇಡಿ, ಯಾಕೆಂದರೆ ಅದು ಸೈತಾನನ ಕಾರ್ಯಗಳನ್ನು ನಾಶಪಡಿಸುತ್ತದೆ. ಆಮೆನ್. ಹಾಲೆಲೂಯ. ನಾನು ಇವತ್ತು ಪ್ರಾರ್ಥಿಸುವಾಗ ಪವಿತ್ರಾತ್ಮನು ಇದನ್ನು ವಿಶೇಷವಾಗಿ ನನ್ನ ಹೃದಯದಲ್ಲಿ ಹೇಳಿದನು ನಿಮಗೆ ತಿಳಿಸಲು. ನೀವು ಈಗ ದೇವರ ರಾಜ್ಯಕ್ಕಾಗಿ ಮಾಡುತ್ತಿರುವ ಕಾರ್ಯವು ಶಕ್ತಿಯುತವಾಗಿದೆ. ಅದು ಶಕ್ತಿಯುತವಾಗಿದೆ. ಆದರೆ ಪರಲೋಕವು ಅದನ್ನು ನೋಡುವ ರೀತಿ ಮತ್ತು ಜಗತ್ತು ಅದನ್ನು ನೋಡುವ ರೀತಿ ಬೇರೆ ಬೇರೆಯಾಗಿದೆ. ಹಾಲೆಲೂಯ. ಇಲ್ಲಿ ನೀವು ಕೆಲವು ವೈರ್ಗಳನ್ನು
ಅಲ್ಲಿ ಇಲ್ಲಿ ಸಿಕ್ಕಿಸಿ ಕೆಲಸವನ್ನು ಮಾಡಬಹುದು. ಆದರೆ ಅದು ತಾಂತ್ರಿಕ ಸೇವೆಯಾಗಿದೆ. ದೇವರ ರಾಜ್ಯದಲ್ಲಿ ನೀವು ಕೆಲವು ಧ್ವನಿ ವ್ಯವಸ್ಥೆಗಳನ್ನು ಸಿದ್ಧಪಡಿಸಬಹುದು. ನಾನಿಲ್ಲಿ ಅದನ್ನು ವಿವರವಾಗಿ ಹೇಳುವುದಿಲ್ಲ. ಆದರೆ ದೇವರ ರಾಜ್ಯಕ್ಕೋಸ್ಕರ ನೀವು ಏನು ಮಾಡುತ್ತೀರಿ ಎಂದು ನಿಮಗೆ ತಿಳಿದಿದೆ. ಆದರೆ ನಾನಿಲ್ಲಿ ಏನನ್ನು ಹೇಳಲು ಬಯಸುತ್ತೇನೆ ಎಂದರೆ, ಪವಿತ್ರಾತ್ಮರು ಹೇಳುತ್ತಾರೆ, ಆ ನಿಮ್ಮ ಕಾರ್ಯವು ದೇವರ ದೃಷ್ಟಿಯಲ್ಲಿ ತುಂಬ ಶಕ್ತಿಯುತವಾಗಿದೆ. ಯಾಕೆಂದರೆ ಅದು ಸೈತಾನನ ಕಾರ್ಯಗಳನ್ನು ನಾಶಪಡಿಸುತ್ತದೆ. ಹಾಲೆಲೂಯ. ನೀವು ಕೇಳಬಹುದು, ಅದು ಹೇಗೆ ಸಾಧ್ಯ? ನಾನು ಕೇವಲ ಒಂದು ರಗ್ಗನ್ನು ಮಾತ್ರ ಇಲ್ಲಿ ಹಾಸುತ್ತೇನೆ. ನಾನು ಕೇವಲ ವೈರುಗಳನ್ನು ಹಾಕುತ್ತಿರುತ್ತೇನೆ. ಆದರೆ ಆತ್ಮಿಕ ವಲಯದಲ್ಲಿ ಅದು ತುಂಬ ಶಕ್ತಿಯುತವಾಗಿದೆ. ಹಾಲೆಲೂಯ. ಹೌದು, ಅದು ತುಂಬ ಶಕ್ತಿಯುತವಾಗಿದೆ. ಮನುಷ್ಯನು ತನ್ನನ್ನೇ ನೋಡುವ ರೀತಿಯಲ್ಲಿ ಹಾಗೂ ದೇವರು ಅವನನ್ನು ನೋಡುವ ರೀತಿಯೇ ಬೇರೆಯದಾಗಿದೆ. ದೇವರು ನಿಮ್ಮ ಜೀವನದಲ್ಲಿ ಉನ್ನತವಾದ ಕಾರ್ಯಗಳು ಹೊರಬರಬೇಕೆಂದು ಬಯಸುತ್ತಾರೆ. ಆಮೆನ್. ಹೌದು, ಉನ್ನತವಾದದ್ದು. ಹಾಲೆಲೂಯ. ಆದುದರಿಂದ ದೇವರ ಕರೆಯನ್ನು ಬಿಟ್ಟು ಬಿಡಬೇಡಿರಿ. ಅದು ನಿಮಗೆ ಸಣ್ಣದಾಗಿ ಕಾಣಬಹುದು, ಆದರೆ ದೇವರ ರಾಜ್ಯದಲ್ಲಿ ಸೈತಾನನ ಕಾರ್ಯಗಳನ್ನು ನಾಶಪಡಿಸಲು ಅವುಗಳನ್ನು ಯೋಜಿಸಲಾಗಿದೆ. ಆಮೆನ್. ಹೌದು, ಯೋಚಿಸಿ ನೋಡಿ. ಪೇತ್ರನು ಒಂದು ವೇಳೆ ಯೇಸುವಿನ ಕರೆಗೆ ಓಕಡದೆ ಅದನ್ನು ತಪ್ಪಿಸಿಕೊಂಡಿದ್ದರೆ ಏನಾಗುತ್ತಿತ್ತು? ನಾವು ಅಪೊಸ್ತಲರ ಕೃತ್ಯದಲ್ಲಿರುವ ಅಧ್ಯಾಯ 2 ತಪ್ಪಿಸಿಕೊಳ್ಳುತ್ತಿದ್ದೆವು. ಅಲ್ಲಿ ಪೇತ್ರನು ನೀಡಿದ ಆ ದೊಡ್ಡ ಸಂದೇಶವು ತಪ್ಪಿ ಹೋಗುತ್ತಿತ್ತು. ಅಥವಾ ಪೇತ್ರನು 2ನೇ ಅಧ್ಯಾಯವನ್ನು ತಪ್ಪಿಸಿಕೊಳ್ಳುತ್ತಿದ್ದನು ಹಾಗೂ ಅವನ ಜೊತೆ ಸೇರಿಕೊಂಡ ಜನರು, ಇತರ ಶಿಷ್ಯರು ಅದನ್ನು ತಪ್ಪಿಸಿಕೊಳ್ಳುತ್ತಿದ್ದರು. ಆದರೆ ದೇವರು ನೀವು ಅದನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಯೇಸು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದರು ಮತ್ತು ತಿಳಿಸಿದರು, ಇಲ್ಲ, ನಾನು ನಿನ್ನನ್ನು ಕರೆದಿದ್ದೇನೆ. ಸೈತಾನನಿಂದ ನಿಮ್ಮ ಕರೆಯನ್ನು ನಾಶಪಡಿಸಲು ನಾನು ಬಿಡುವುದಿಲ್ಲ. ಆದುದರಿಂದ ಸೈತಾನನು ನಿಮ್ಮನ್ನು ನಿಮ್ಮ ಕರೆಯಿಂದ ದೂರ ಮಾಡದಿರಲಿ. ನಿಮ್ಮ ಕರೆಯನ್ನು ನಿಮ್ಮಿಂದ ಕಸಿಯದಿರಲಿ. ಹಾಲೆಲೂಯ. ಯಾಕೆಂದರೆ ಆ ಕರೆಯು ತುಂಬ ಶಕ್ತಿಯುತವಾಗಿದೆ. ಅದು ತುಂಬ ಅಮೂಲ್ಯವಾಗಿದೆ. ಅದು ಸಾಮಾನ್ಯ ವಿಷಯವಲ್ಲ. ಹಾಲೆಲೂಯ. ದೇವರ ರಾಜ್ಯಕ್ಕೋಸ್ಕರ ನೀವು ಏನನ್ನು ಮಾಡುತ್ತೀರಿ ಅದು ಸಾಮಾನ್ಯ ವಿಷಯವಲ್ಲ. ಅದನ್ನು ಸಾಮಾನ್ಯ ವಿಷಯದಂತೆ ಪರಿಗಣಿಸಬೇಡಿರಿ. ಅದು ದೇವರ ದೃಷ್ಟಿಯಲ್ಲಿ ತುಂಬ ಅಮೂಲ್ಯವಾಗಿದೆ. ಹಾಲೆಲೂಯ. ಆತನು ನಿಮ್ಮನ್ನು ಮಹಿಮೆಯಿಂದ ಮಹಿಮೆಗೆ, ಬಲದಿಂದ ಬಲಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಆಮೆನ್. ಹಾಲೆಲೂಯ. ಮತ್ತು ಅದನ್ನು ಸೈತಾನನ ಕಾರ್ಯಗಳನ್ನು ನಾಶಪಡಿಸುವಂತೆ ರಚಿಸಲಾಗಿದೆ. ಹೌದು, ನೀವು ಪ್ರಾಜೆಕ್ಟನ್ನು ಮೇಲೆ ಕೆಳಗೆ ಮಾಡಿ ಅದು ಕಾರ್ಯನಿರ್ವಹಿಸುವಂತೆ ಮಾಡುವಾಗ ನೀವು ಸೈತಾನನ ಕಾರ್ಯವನ್ನು ನಾಶಪಡಿಸುತ್ತೀರಿ. ಏಕೆಂದರೆ ನೀವು ನಿಮ್ಮ ಕರೆಗೆ ವಿಧೇಯರಾಗಿ ಕಾರ್ಯ ಮಾಡುತ್ತೀರಿ. ಹಾಲೆಲೂಯ. ನೀವು ಇಲ್ಲಿಗೆ ಬಂದು ಕುರ್ಚಿಗಳನ್ನು ಕ್ರಮ ಪ್ರಕಾರ ಇಡುವಾಗ ನೀವು ದೇವರ ಕರೆಗೆ ಅನುಗುಣವಾಗಿ ಕಾರ್ಯವನ್ನು ಮಾಡುತ್ತೀರಿ. ದೇವರು ನಿಮ್ಮನ್ನು ಸ್ವಲ್ಪ ಸ್ವಲ್ಪವಾಗಿ ಮುಂದುವರಿಸಿಕೊಂಡು ಹೋಗುತ್ತಾನೆ ಆತನ ರಾಜ್ಯದಲ್ಲಿ. ಹಾಲೆಲೂಯ. ಆಮೆನ್. 1 ಅರಸು ಅಧ್ಯಾಯ 19 ಪ್ರವಾದಿಯಾದ ಎಲೀಷನ ಬಗ್ಗೆ ಹೇಳಿದೆ.
ಒಂದು ವೇಳೆ ಅವನು ದೇವರ ಕರೆಯನ್ನು ಬಿಟ್ಟಿದ್ದರೆ ಏನಾಗುತ್ತಿತ್ತು? ಆದರೆ ದೇವರು ಅವನು ಅದನ್ನು ಬಿಡಲು ಬಯಸಲಿಲ್ಲ. ಆದುದರಿಂದ ಆತನು ಸರಿಯಾದ ಸಮಯಕ್ಕೆ ಎಲೀಷ ಪ್ರವಾದಿಗೆ ಸಹಾಯ ಮಾಡಲು ಬಂದನು. ಪ್ರವಾದಿಗೆ ಆತನದೇ ಆದ ಕಾರಣಗಳಿದ್ದವು. ದೇವರಿಗೆ ಅವನು ಹೇಳುತ್ತಾನೆ, ದೇವರೇ, ನಾನು ನಿನ್ನ ಬಗ್ಗೆ ಅತ್ಯಾಸಕ್ತಿ ಉಳ್ಳವನಾಗಿದ್ದೇನೆ. ನನ್ನ ಜೊತೆಗೆ ಯಾರೂ ಇಲ್ಲ. ನಾನು ಏಕಾಂಗಿಯಾಗಿದ್ದೇನೆ. ಆದರೆ ದೇವರು ಕೇವಲ ಒಂದೇ ಪ್ರಶ್ನೆಯನ್ನು ಎಲೀಷ ಪ್ರವಾದಿಯಲ್ಲಿ ಕೇಳಿದ್ದನು, ನೀನು ಇಲ್ಲಿ ಏನು ಮಾಡುತ್ತಿರುವಿ? ಯಾಕೆಂದರೆ ಎಲೀಷ ಪ್ರವಾದಿಗೆ ಇನ್ನೂ ಗೊತ್ತಿರಲಿಲ್ಲ, ಅವನು 2 ಅರಸರನ್ನು, ಒಬ್ಬ ಪ್ರವಾದಿಯನ್ನು ಅಭಿಷೇಕ ಮಾಡಲಿದೆ ಎಂದು. ಆಮೆನ್. ಹೌದು, ನಿಮ್ಮ ಮುಂದೆ ಬೇರೆ ಅನೇಕ ಕಾರ್ಯಗಳಿವೆ. ತುಂಬ ಬಲವಾದದ್ದು, ಶಕ್ತಿಯುತವಾದ ಕಾರ್ಯಗಳು ಇವೆ. ಆದುದರಿಂದ ದೇವರ ಕರೆಯನ್ನು ತಪ್ಪಿಸಿಕೊಳ್ಳಬೇಡಿರಿ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ದೇವರ ಸುವಾರ್ತೆಗೋಸ್ಕರ ನೀವು ಏನನ್ನು ಮಾಡುತ್ತೀರಿ ಅದು ತುಂಬ ಶಕ್ತಿಯುತವಾಗಿದೆ. ಹೌದು, ದೇವರ ರಾಜ್ಯಕ್ಕೋಸ್ಕರ ನೀವು ಮಾಡುವ ಎಲ್ಲ ಕಾರ್ಯಗಳು ಶಕ್ತಿಯುತವಾಗಿವೆ. ಹಾಲೆಲೂಯ. ಕರ್ತನ ಸೇವೆ ಮಾಡಲು ಹೃದಯದಲ್ಲಿ ಒಂದು ಹಂಬಲ ಇರಬೇಕು. ನಾನು ನಿಮ್ಮನ್ನು ಪ್ರೋತ್ಸಾಹಿಸಲು ಮತ್ತು ಹೇಳಲು ಬಯಸುವುದು ಏನೆಂದರೆ, ನೀವು ಪ್ರಾರ್ಥಿಸಲು ಪ್ರಾರಂಭಿಸಬೇಕು. ನಾವು ಈಗಾಗಲೇ ಕೇಳಿದಂತೆ ಇನ್ನು ಮುಂದೆ ಚಮಚದಲ್ಲಿ ತಿನ್ನಿಸುವ ಸಮಯವಲ್ಲ. ಹಾಲೆಲೂಯ. ನೀವು ಎದ್ದು ನಿಲ್ಲುವ ಸಮಯವಾಗಿದೆ. ಇದು ಕರ್ತನ ಸೇವೆ ಮಾಡುವ ಸಮಯವಾಗಿದೆ. ಆಮೆನ್. ಆದುದರಿಂದ ನೀವು ಹೀಗೆ ಪ್ರಾರ್ಥಿಸಬೇಕು, ಕರ್ತನೇ, ನನ್ನ ಕರೆಯೊಳಗೆ ನನ್ನನ್ನು ನಡೆಸು. ನೀವು ನಿಮ್ಮ ಸಭೆಯ ಪ್ಯಾಸ್ಟರನ್ನು ಸಂಪರ್ಕಿಸಬೇಕು. ಹೋಗಿ ಕೇಳಬೇಕು, ಪ್ಯಾಸ್ಟರ್, ನಾನು ಯಾವ ರೀತಿಯಲ್ಲಿ ಕರ್ತನಿಗೆ ಸೇವೆ ಮಾಡಬಹುದು? ಸಭೆಯ ನಾಯಕತ್ವದವರೊಂದಿಗೆ ಮಾತನಾಡಿ. ಆಮೆನ್. ಹಾಲೆಲೂಯ. ಪವಿತ್ರಾತ್ಮನು ಬಹಳ ಸ್ಪಷ್ಟವಾಗಿ ಹೇಳಲು ಬಯಸುತ್ತಿರುವುದು ಏನೆಂದರೆ, ದೇವರ ರಾಜ್ಯದಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವವರಿಲ್ಲ. ದೇವರ ರಾಜ್ಯವು ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸುತ್ತದೆ. ಅದು ಆತ್ಮಿಕ ಅಧಿಕಾರಕ್ಕೆ ಅಧೀನವಾಗಿರುವ ವ್ಯವಸ್ಥೆಯಾಗಿದೆ. ಪ್ಯಾಸ್ಟರ್ ಅವರ ನಾಯಕತ್ವದ ಅಡಿಯಲ್ಲಿ, ದೇವರು ನೇಮಿಸಿದ್ದ ವ್ಯವಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆದುದರಿಂದ ಮೊದಲು ನೀವು ಪ್ರಾರ್ಥಿಸಿರಿ. ಆಮೆನ್. ಹಾಲೆಲೂಯ. ಕರ್ತನೇ, ನನ್ನ ಕರೆಯನ್ನು ನನಗೆ ತೋರಿಸು. ಮೊದಲು ನೀವು ಪ್ರಾರ್ಥಿಸಬೇಕು. ನಂತರ ಸಭೆಯ ನಾಯಕತ್ವವನ್ನು ಸಂಪರ್ಕಿಸಿ ಕೇಳಿರಿ, ನಾನು ಯೇಸುವಿಗೆ ಯಾವ ರೀತಿಯಲ್ಲಿ ಸೇವೆ ಮಾಡಬಹುದು? ನನ್ನ ಪತ್ನಿಯು ಅದನ್ನೇ ಮಾಡಿದಳು. ಅವಳಿಗೆ ಕರ್ತನಿಗಾಗಿ ಅಪಾರವಾದ ಹಸಿವು ಇತ್ತು. ಅವಳು ಕೇವಲ ಕರ್ತನಿಗೆ ಸೇವೆ ಮಾಡಲು ಬಯಸಿದಳು. ಆದುದರಿಂದ ಅವಳು ತನ್ನ ಆತ್ಮಿಕ ತಂದೆಯ ಬಳಿಗೆ ಹೋಗಿ ಹೀಗೆ ಕೇಳಿದಳು, ಪಾಸ್ಟರ್, ನಾನು ಕರ್ತನಿಗೆ ಸೇವೆ ಮಾಡಲು ಬಯಸುತ್ತೇನೆ. ಆದರೆ ಆಕೆಯು ಮೊದಲು ಪ್ರಾರ್ಥಿಸಿದ್ದಳು. ಆಮೆನ್. ಹಾಲೆಲೂಯ. ಇದೊಂದು ತುಂಬ ಸರಳವಾದ ಸಂದೇಶವಾಗಿದೆ. ನಿಮ್ಮ ಗಮನವೆಲ್ಲ ನಿಮ್ಮಲ್ಲಿ ಇಡಬೇಡಿರಿ, ಯೇಸುವಿನ ಕಡೆಗೆ ನೋಡಿರಿ. ಆತನು ನಿಮ್ಮನ್ನು ಸಂಪೂರ್ಣತೆಯ ಕಡೆಗೆ ಕೊಂಡೊಯ್ಯುತ್ತಾನೆ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಇವತ್ತಿನ ವಾಕ್ಯಗೋಸ್ಕರ
ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆಮೆನ್. ಹಾಲೆಲೂಯ. Hallelujah. Every life in this place, Lord, we bring them under your blood and lordship, Lord. We cancel every claims and every works of the enemy against the lives of your people, Lord, against their advancement, Lord. Oh, every kind of deceptions, Lord, every lies, we uproot it by the truth of your word, Lord. Let their hearts and their minds to be freed in the name of Jesus. Every life we cover it by your blood, Lord. Continue to build them up for your glory, Lord. Into your hands I entrust them, and I bless them in the name of the Father. I bless them in the name of the Lord Jesus, and I bless them in the name of the Holy Spirit. Amen. And may the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Amen. Hallelujah. Shalom.